ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಶ್ರೀಮದ್ ಭಾಗವತದ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಶ್ರೀಮದ್ ಭಾಗವತದ ಮೊದಲ 3 ಅಧ್ಯಾಯಗಳನ್ನ ನಾವು ತಿಳಿದುಕೊಂಡಿದ್ದೇವೆ. ಮೊದಲ 3 ಅಧ್ಯಾಯಗಳಲ್ಲಿ ಋಷಿಗಳು ಕೇಳಿದಂತಹ 6 ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರವನ್ನ ಕೊಟ್ಟಂತಹ ಸೂತ ಗೋಸ್ವಾಮಿಗಳು ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಈಗಾಗಲೇ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇವೆ. ಕಳೆದ ಅಧ್ಯಾಯದಲ್ಲಿ ಅಥವಾ ಕಳೆದ ತರಗತಿಯಲ್ಲಿ 3ನೇ ಅಧ್ಯಾಯದಲ್ಲಿ ಭಗವಂತನ ನಾನಾ ಅವತಾರಗಳ ಕುರಿತಾಗಿ ನಾವು ತಿಳಿದುಕೊಂಡಿದ್ದೇವೆ. ಭಗವಂತನ ಅವತಾರಗಳನ್ನ ಬೇರೆ ಬೇರೆ ರೀತಿಗಳಲ್ಲಿ ವಿಭಾಗವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಅದನ್ನ ಇವತ್ತು ನಾವು ಮೊದಲು ನೋಡೋಣ. ಅದರ ನಂತರ 4ನೇ ಅಧ್ಯಾಯ ನಾರದರ ಆಗಮನ ಅನ್ನುವಂತಹ 4ನೇ ಅಧ್ಯಾಯವನ್ನ ಇವತ್ತು ನಾವು ತಿಳಿದುಕೊಳ್ಳಿಕ್ಕೆ ಇದ್ದೇವೆ. ಈಗ ಮೊದಲನೇದಾಗಿ ಆಧ್ಯಾತ್ಮ ವಿಚಾರ ಮತ್ತು ಇಸ್ಕಾನ್ ಸಂಸ್ಥೆಗಳು ಒಟ್ಟಿಗೆ ನಡೆಸ್ತಾ ಇರುವಂತಹ ಈ ಒಂದು ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನಾವು ಶ್ರೀಮದ್ ಭಾಗವತದ ಅಧ್ಯಯನವನ್ನ ನಡೆಸ್ತಾ ಇದ್ದೇವೆ. ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್. ತಾವು ಇಲ್ಲಿ ಅನೇಕ ಸೇವೆಗಳನ್ನ ಪಡೆದುಕೊಳ್ಳಬಹುದು. ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ ಪ್ರಾರಂಭವಾಗುವಂತಹ 18 ದಿನಗಳ ಭಗವದ್ಗೀತಾ ಅಧ್ಯಯನದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ತಾವು ಇದನ್ನ ತಮ್ಮ ಬಂಧು ಮಿತ್ರರಿಗೂ ಕೂಡ ತಿಳಿಸಬೇಕು ಮತ್ತು ತಾವು ಕೂಡ ಇದಕ್ಕೆ ಸೇರಿಕೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಅದೇ ರೀತಿ ಈ ವೆಬ್ಸೈಟ್ ಅಲ್ಲಿ ತಾವು ಅನೇಕ ಸೇವೆಗಳನ್ನು ಕೂಡ ಪಡೆದುಕೊಳ್ಳಬಹುದು. ಶ್ರೀಮದ್ ಭಾಗವತದ ಪುಸ್ತಕಗಳನ್ನು ಕೂಡ ತಾವು ಇಲ್ಲಿ ಪಡೆದುಕೊಳ್ಳಬಹುದು. ಇಂಗ್ಲಿಷ್, ಕನ್ನಡ ಮತ್ತು ಇತರ ಅನೇಕ ಭಾಷೆಗಳಲ್ಲಿ ಶ್ರೀಮದ್ ಭಾಗವತದ ಪ್ರತಿಗಳು ಲಭ್ಯ ಇದೆ. ಯಾರ ಮನೆಯಲ್ಲಿ ಭಾಗವತವಿಲ್ಲವೋ ದಯವಿಟ್ಟು ಭಾಗವತವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಭಗವಂತನ ಅವತಾರಗಳು ಅಂತ ಹೇಳಿದ್ರೆ ಮೊದಲು ನಾವು ಅದನ್ನ ಶ್ರೀಕೃಷ್ಣನಿಂದ ಪ್ರಾರಂಭಿಸ್ತೇವೆ. ಶ್ರೀಕೃಷ್ಣನನ್ನ ಸ್ವಯಂ ರೂಪ ಅಂತ ಕರೀತೇವೆ. ಆ ವೃಂದಾವನದಲ್ಲಿ ಗೋಪಬಾಲಕನಾಗಿ ಇರುವಂತಹ ರೂಪ ಏನಿದೆ, ಆ ಗೋಲೋಕ ಧಾಮದಲ್ಲಿಯೂ ಕೂಡ ಅದೇ ರೀತಿಯಾಗಿ ಆತನು ಇರುವಂತಹದ್ದು. ಆತನೇ ಮೂಲ ದೇವೋತ್ತಮ ಪರಮ ಪುರುಷನಾಗಿದ್ದಾನೆ. ಆದ್ದರಿಂದ ಅವನನ್ನ ಸ್ವಯಂ ರೂಪ ಅಂತ ಹೇಳಿ ಇಲ್ಲಿ ಕರೀತಾರೆ. ಆತನಿಂದ ಬರುವಂತಹ ಅನೇಕ ವಿಸ್ತರಣೆಗಳು, ಆ ವಿಸ್ತರಣೆಗಳಲ್ಲಿ ನಾವು ಸ್ವಯಂ ಪ್ರಕಾಶ ಅದನ್ನ 2 ವಿಭಾಗಗಳನ್ನಾಗಿ ಮಾಡಬಹುದು. ಅದರಲ್ಲಿ ಒಂದು ಪ್ರಭಾವ ಪ್ರಕಾಶ, ಇನ್ನೊಂದು
ವೈಭವ ಪ್ರಕಾಶ ಅಂತೇಳಿ. ಪ್ರಭಾವ ಪ್ರಕಾಶದಲ್ಲಿ ಭಗವಂತನು ಒಂದೇ ರೀತಿಯಾದಂತಹ ಲೀಲೆಗಳನ್ನ ಅಥವಾ ಗುಣಗಳನ್ನ ಹೊಂದಿರ್ತಾನೆ. ಉದಾಹರಣೆಗೆ ರಾಸ ನೃತ್ಯದಲ್ಲಿ ಶ್ರೀಕೃಷ್ಣನು ನೃತ್ಯವನ್ನ ಮಾಡುವಾಗ ಆತನು ಒಂದೇ ರೀತಿಯಾದಂತಹ ಒಂದು ಚಟುವಟಿಕೆಯನ್ನ ಅಥವಾ ಲೀಲೆಗಳನ್ನ ತೋರಿಸುವಂತಹದ್ದು. ಅಲ್ಲಿ ಭಗವಂತನು ತಾನು ಆತನ ಒಂದು ಮನಸ್ಥಿತಿ ಏನಿದೆ ಅದು ಒಂದೇ ರೀತಿಯಾಗಿ ಇರುವಂತಹದ್ದು. ವೈಭವ ಪ್ರಕಾಶದಲ್ಲಿ ಭಗವಂತನು ಬೇರೆ ಬೇರೆ ರೀತಿಯಾದಂತಹ ಮೂಡ್ ಅಂತ ಹೇಳ್ತೇವೆ, ಮನಸ್ಥಿತಿ, ಅದನ್ನ ಹೊಂದಿರ್ತಾನೆ. ಉದಾಹರಣೆಗೆ ಬಲರಾಮನಾಗಿ ಭಗವಾನ್ ಶ್ರೀಕೃಷ್ಣನು ಮೊದಲನೆಯದಾಗಿ ವಿಸ್ತರಣೆಯನ್ನ ಹೊಂದುವಂತಹದ್ದು. ಇಲ್ಲಿ ಬಲರಾಮನು ಶ್ರೀಕೃಷ್ಣನ ಎಲ್ಲಾ ಲೀಲೆಗಳು ಕೂಡ ಸುಸೂತ್ರವಾಗಿ ನೆರವೇರುವಂತೆ, ಭಗವಂತನ ಸೇವೆಯು ಸರಿಯಾಗಿ ನಡೆದುಕೊಳ್ಳುವಂತೆ ತಾನು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾನೆ. ಆದ್ರಿಂದ ಇಲ್ಲಿ ಶ್ರೀಕೃಷ್ಣ ಮತ್ತೆ ಬಲರಾಮರ ಆ ಒಂದು ಚಟುವಟಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇರುವುದನ್ನು ನಾವು ಕಾಣಬಹುದು. ಅವರ ಆ ಒಂದು ರೂಪದಲ್ಲಿಯೂ ಕೂಡ ಬದಲಾವಣೆಗಳು ಇರ್ತವೆ. ಬಲರಾಮನು ಬೆಳ್ಳಗಿನ ರೂಪವನ್ನ ಹೊಂದಿದ್ರೆ ಶ್ರೀಕೃಷ್ಣನು ಮೋಡಗಳ ನೀಲವರ್ಣವನ್ನ ಹೊಂದಿರ್ತಾನೆ. ಹೀಗೆ ಇಲ್ಲಿ ವ್ಯತ್ಯಾಸಗಳು ಇರ್ತವೆ. ಅದು ವೈಭವ ಪ್ರಕಾಶ. ಇನ್ನು ಇದರಲ್ಲಿ ಮತ್ತೆ ವಿಸ್ತರಣೆಗಳಾಗುತ್ತವೆ. ಅದರಲ್ಲಿ ಬಲರಾಮನಿಂದ ಬರುವಂತಹ ವಿಸ್ತರಣೆಗಳು ತದೇಕಾತ್ಮ ರೂಪ ಅಂತ ಹೇಳಿ ಕರೀತೇವೆ. ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಚಟುವಟಿಕೆಗಳನ್ನ ನಾವು ಕಾಣಬಹುದು. ಅದರಲ್ಲಿ ಮುಖ್ಯವಾಗಿ ವಿಲಾಸ ಮತ್ತೆ ಸ್ವಾಂಶ ಅಂತ ಹೇಳಿ ಕರೀತೇವೆ. ಇಲ್ಲಿ ವಿಲಾಸ ರೂಪ ಅಂತ ಹೇಳಿದ್ರೆ ಭಗವಂತನ ಮೊದಲ 4 ವಿಸ್ತರಣೆಗಳು, ಅಂದ್ರೆ ಬಲರಾಮನಿಂದ ಬರುವಂತಹ 4 ವಿಸ್ತರಣೆಗಳು, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಅನಿರುದ್ಧ, ಈ 4 ವಿಸ್ತರಣೆಗಳು ಏನಿದೆ ಇದನ್ನೆಲ್ಲ ನಾವು ವಿಲಾಸ ರೂಪ ಅಂತ ಹೇಳಿ ಇಲ್ಲಿ ಕರೆಯುವಂತಹದ್ದು. ಅದರಲ್ಲಿ ಮತ್ತೆ 2 ವಿಭಾಗಗಳಿವೆ. ಒಂದು ಪ್ರಭಾವ ವಿಲಾಸ, ಇನ್ನೊಂದು ವೈಭವ ವಿಲಾಸ. ಮೊದಲ 4 ವಿಸ್ತರಣೆಗಳು ಬಲರಾಮನಿಂದ ಬರುವಂತಹದ್ದು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಅದನ್ನ ನಾವು ಪ್ರಭಾವ ವಿಲಾಸ ಅಂತ ಹೇಳಿ ಕರೀತೇವೆ. ನಂತರ ಉಳಿದ ವಿಸ್ತರಣೆಗಳೇನಿದೆ ಅಲ್ಲಿಂದ ಬರುವಂತಹ ಇತರ ವಿಷ್ಣು ಅವತಾರಗಳು, ಹೇಗೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ, ದೀಪಾರ್ಚಿರೇವ ಹಿ ದಶಾಂತರಂ ಅಭ್ಯುಪೇತ್ಯ ದೀಪಾಯತೆ ವಿವೃತ ಹೇತು ಸಮಾನ ಧರ್ಮ ಯಸ್ತಾದ್ರಿಗೇವ ಹಿಚ ವಿಷ್ಣು ತಯಾ ವಿಭಾತಿ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಒಂದು ದೀಪದಿಂದ ಇನ್ನೊಂದು ದೀಪವನ್ನ ಬೆಳಗಿದ ಹಾಗೆ ಭಗವಂತನು ನಾನಾ ಅವತಾರಗಳನ್ನ ತಾಳ್ತಾನೆ. ಅವರೆಲ್ಲರಲ್ಲಿಯೂ ಕೂಡ ಸಮಾನವಾದಂತಹ ಧರ್ಮವು ಇರ್ತದೆ. ಇಲ್ಲಿ ಪ್ರಭಾವ ವಿಲಾಸದಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು, ಭಗವಂತನ ಆಯುಧಗಳ ಒಂದು ಸ್ಥಾನ ಅದು ಬದಲಾವಣೆಯಾಗ್ತದೆ. ಭಗವಂತನು ಚತುರ್ಭುಜನಾಗಿದ್ದಾನೆ. ಆ 4 ಕೈಗಳಲ್ಲಿಯೂ ಕೂಡ ಆತನು 4 ಆಯುಧಗಳನ್ನ ಹೊಂದಿದ್ದಾನೆ, ಶಂಖ, ಚಕ್ರ, ಗದಾ, ಪದ್ಮ. ಆ ಶಂಖಚಕ್ರ ಗದಾ ಪದ್ಮಗಳನ್ನ 4 ಕೈಗಳಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಹಿಡಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಅದನ್ನ ಒಟ್ಟಾಗಿ ನಾವು ಹೇಳಬೇಕಾದ್ರೆ 24 ರೀತಿಗಳಲ್ಲಿ ಹಿಡಿಲಿಕ್ಕೆ ಸಾಧ್ಯ ಇದೆ. ಪರ್ಮಿಟೇಷನ್, ಕಾಂಬಿನೇಷನ್ ಅಂತ ಹೇಳ್ತೇವೆ. 4, 3, 2, 1 ಇವುಗಳನ್ನು ಒಟ್ಟಿಗೆ ಗುಣಿಸಿದ್ರೆ 24 ಆಗ್ತದೆ. ಈ 24 ರೀತಿಗಳಲ್ಲಿ ಭಗವಂತನು ಈ ಆಯುಧಗಳನ್ನ ಧರಿಸ್ತಾನೆ. ಆ ಆಯುಧಗಳನ್ನ ಧರಿಸುವ ಕ್ರಮಕ್ಕೆ ಅನುಗುಣವಾಗಿ ಭಗವಂತನಿಗೆ 24 ಹೆಸರುಗಳಿವೆ. ಈ 24 ಹೆಸರುಗಳನ್ನ ನಾವು ತಿಲಕ ಧಾರಣೆ ಮಾಡುವಾಗ ಹೇಳ್ತೇವೆ. ಅದೇ ರೀತಿ ನಮ್ಮ 12 ತಿಂಗಳುಗಳಿಗೆ ಆ ಹೆಸರುಗಳನ್ನ ಕೊಟ್ಟಿದ್ದೇವೆ. ಅದೇ ರೀತಿ ಆಚಮನವನ್ನ ಮಾಡುವಾಗ ಈ 24 ಹೆಸರುಗಳನ್ನ ಹೇಳ್ತೇವೆ. ಇದೆಲ್ಲವೂ ಕೂಡ ವೈಭವ ವಿಲಾಸದಲ್ಲಿ ಬರುವಂತಹ ಹೆಸರುಗಳಾಗಿವೆ ಅಥವಾ ಭಗವಂತನ ವಿಸ್ತರಣೆಗಳಾಗಿವೆ. ಇನ್ನು ತದೇಕಾತ್ಮ ರೂಪದಲ್ಲಿ ಇನ್ನೊಂದು 2ನೇ ವಿಭಾಗದಲ್ಲಿ ಸ್ವಾಂಶ ವಿಸ್ತರಣೆ ಅಂತ ಹೇಳ್ತೇವೆ. ಸ್ವಾಂಶ ವಿಸ್ತರಣೆಯಲ್ಲಿ 6 ವಿಧಗಳಿವೆ. ಇಲ್ಲಿ ಮೊದಲನೇದಾಗಿ ಭಗವಂತನ ಲೀಲಾವತಾರಗಳು, ಪುರುಷಾವತಾರಗಳು, ಗುಣಾವತಾರಗಳು, ಶಕ್ತ್ಯಾವೇಶ ಅವತಾರ, ಮನ್ವಂತರ ಅವತಾರ ಮತ್ತು ಯುಗಾವತಾರ. ಈ 6 ಅವತಾರಗಳೇನಿದೆ ಇದನ್ನ ಸ್ವಾಂಶ ವಿಸ್ತರಣೆಗಳು ಅಂತ ಹೇಳಿ ಕರಿತೇವೆ. ಇಲ್ಲಿ ಲೀಲಾವತಾರದಲ್ಲಿ ಭಗವಂತನ ದಶಾವತಾರಗಳನ್ನು ನಾವು ಕೇಳ್ತೇವೆ. ಅದೆಲ್ಲವೂ ಕೂಡ ಬರುವಂತದ್ದು ಲೀಲಾವತಾರದಲ್ಲಿ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ,
ಈ ಅವತಾರಗಳೆಲ್ಲ ಬರುವಂತದ್ದು ಲೀಲಾವತಾರಗಳಲ್ಲಿ. ಇಲ್ಲಿ ಭಗವಂತ ತನ್ನ ಅನೇಕ ಲೀಲೆಗಳನ್ನ ಆಡಿ ತೋರಿಸ್ತಾನೆ. ಕೆಲವೊಂದು ನಿರ್ದಿಷ್ಟವಾದಂತಹ ಉದ್ದೇಶಕ್ಕೋಸ್ಕರ ಭಗವಂತನು ಇಲ್ಲಿ ಬಂದು ಈ ರೀತಿಯಾದಂತಹ ಲೀಲೆಗಳನ್ನ ಆಡಿ ತೋರಿಸ್ತಾನೆ. ಇನ್ನು ಎರಡನೇದು ಪುರುಷಾವತಾರ. ಇದರ ಬಗ್ಗೆ ನಾವು ವಿಸ್ತಾರವಾಗಿ ತಿಳಿದಿದ್ದೇವೆ. ಕಾರಣೋದಕಶಾಯ ವಿಷ್ಣು, ಗರ್ಭೋದಕಶಾಯ ವಿಷ್ಣು, ಕ್ಷೀರೋದಕಶಾಯ ವಿಷ್ಣು ಆಗಿ ಭಗವಂತನು ಅವತಾರವನ್ನ ತಾಳ್ತಾನೆ. ಅದು ಪುರುಷಾವತಾರ. ಮೂರನೇದಾಗಿ ಗುಣ ಅವತಾರ. ಇಲ್ಲಿ ಗುಣ ಅಂತ ಹೇಳಿದ್ರೆ ಸತ್ವ, ರಜಸ್ಸು ಮತ್ತೆ ತಮೋ ಗುಣಗಳು. ಈ ಮೂರು ಗುಣಗಳಿಗೆ ಅಧಿಪತಿಯಾಗಿ ಬ್ರಹ್ಮ, ವಿಷ್ಣು ಮತ್ತೆ ಶಿವನಾಗಿ ಭಗವಂತನು ಬರುವಂತದ್ದು ಸೃಷ್ಟಿ, ಸ್ಥಿತಿ ಮತ್ತೆ ಲಯಗಳನ್ನ ಮಾಡುವುದಕ್ಕಾಗಿ. ಇದು ಗುಣಾವತಾರ. ನಂತರ ನಾಲ್ಕನೆಯದ್ದು ಶಕ್ತ್ಯಾವೇಶ ಅವತಾರ. ಇಲ್ಲಿ ಶಕ್ತ್ಯಾವೇಶ ಅವತಾರದಲ್ಲಿ ಭಗವಂತನು ತನ್ನ ಶಕ್ತಿಯನ್ನ ಒಬ್ಬ ವ್ಯಕ್ತಿಯಲ್ಲಿ ಇರಿಸಿ ಕಳುಹಿಸಿಕೊಡ್ತಾನೆ. ಅಂತಹ ವ್ಯಕ್ತಿಗಳು ಅವರು ವಿಷ್ಣು ತತ್ವದಲ್ಲಿ ಇರುವುದಿಲ್ಲ, ಆದ್ರೆ ಅವರು ಆ ಭಗವಂತನು ಏನು ಕಾರ್ಯವನ್ನ ಮಾಡಬೇಕು ಅಂತೇಳಿ ಅವರನ್ನ ಕಳುಹಿಸಿರ್ತಾರೋ ಅವರ ಆ ಕಾರ್ಯವನ್ನ ಅವರು ಮಾಡ್ತಾರೆ. ಮತ್ತು ಅವರು ಸಾಮಾನ್ಯ ಜನರಂತೆ ಇರುವುದಿಲ್ಲ, ಅವರು ವಿಶೇಷವಾದಂತಹ ಶಕ್ತಿಯನ್ನ ಹೊಂದಿರ್ತಾರೆ. ಉದಾಹರಣೆಗೆ 4 ಜನ ಕುಮಾರರು, ಇವರು ಭಗವಂತನ ಜ್ಞಾನವನ್ನ ಪ್ರಸಾರ ಮಾಡಿದ್ರು. ನಾರದ ಮುನಿಗಳು ಭಕ್ತಿಯನ್ನ ಪ್ರಚಾರ ಮಾಡಿದ್ರು. ಬ್ರಹ್ಮನು ಆ ಸೃಷ್ಟಿ ಶಕ್ತಿಯನ್ನ ಹೊಂದಿದ್ದಾನೆ. ಇಡೀ ಸಕಲ ಸೃಷ್ಟಿಯನ್ನ ಮಾಡಿರುವ, ಇಲ್ಲಿ ಸೃಷ್ಟಿ ಅಂತ ಹೇಳಿದ್ರೆ ಎರಡನೇ ಹಂತದ ಸೃಷ್ಟಿ, ವಿಸರ್ಗ ಅಂತ ಹೇಳ್ತೇವೆ. ಮೊದಲನೇ ಹಂತದ ಸೃಷ್ಟಿಯನ್ನ ಭಗವಂತನೇ ಮಾಡಿರುವಂತದ್ದು. ಅದು ಪಂಚಮಹಾಭೂತಗಳು ಮತ್ತು ಇತರ ವಸ್ತುಗಳು ಏನು ಸೃಷ್ಟಿಗೆ ಬೇಕೋ, ನಾವು ಕಳೆದ ಅಧ್ಯಾಯದಲ್ಲಿ ನೋಡಿದ ಹಾಗೆ ಅವುಗಳ ಸೃಷ್ಟಿ. ಎರಡನೇ ಹಂತದ್ದು ವಿಸರ್ಗ, ಇದನ್ನ ಬ್ರಹ್ಮದೇವನು ಮಾಡುವಂತದ್ದು. ಅನಂತ, ಶೇಷ, ಪೃಥು ಮಹಾರಾಜ, ಪರಶುರಾಮ ಇದೆಲ್ಲವೂ ಕೂಡ ಆ ಭಗವಂತನ ಅವತಾರಗಳು ಆಗಿವೆ. ಶಕ್ತ್ಯಾವೇಶ ಅವತಾರವಾಗಿದೆ. ಇನ್ನು ಶಕ್ತ್ಯಾವೇಶ ಅವತಾರದಲ್ಲಿರುವಂತಹ ಇನ್ನೊಂದು ವಿಭಾಗ, ಅದು ವಿಭೂತಿ ಅಂತ ಕರೀತೇವೆ. ಇದನ್ನ ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ನಾವು ಕಾಣಬಹುದು. ಇಲ್ಲಿ ಭಗವಂತನ ಶಕ್ತಿಯನ್ನ ಅವರು ನೇರವಾಗಿ ತೋರಿಸುವುದಿಲ್ಲ, ಬದಲಾಗಿ ಅವರಲ್ಲಿ ಕೆಲವೊಂದು ವಿಶೇಷವಾದಂತಹ ಗುಣಗಳಿರ್ತವೆ. ಆ ಗುಣಗಳು ಭಗವಂತನಿಗೆ ಸೇರಿದ್ದು ಅನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಅಂದ್ರೆ ಇಲ್ಲಿ ದೇವತೆಗಳಲ್ಲೆಲ್ಲ ಇಂದ್ರನು ಅತಿ ಶ್ರೇಷ್ಠನಾದವನು, ಆದ್ರಿಂದ ಇಂದ್ರನು ಭಗವಂತನನ್ನ ಪ್ರತಿನಿಧಿಸ್ತಾನೆ. ಆದ್ರೆ ಇಲ್ಲಿ ನೇರವಾಗಿ ಇಂದ್ರನು ಆ ಭಗವಂತನ ಏನು ನೇರ ಉದ್ದೇಶಗಳೇನಿವೆ ಅವುಗಳನ್ನ ಈಡೇರಿಸುವಂತಹ ಕಾರ್ಯವನ್ನು ಮಾಡುವುದಿಲ್ಲ. ಹಾಗೆ ವಸುಗಳಲ್ಲಿ ಅಗ್ನಿ ಆಗಿದ್ದಾನೆ. ಎಲ್ಲ ಅಷ್ಟವಸುಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಅಗ್ನಿ. ಆ ಶ್ರೇಷ್ಠತೆ ಏನಿದೆ ಅದು ಆ ಭಗವಂತನ ವಿಭೂತಿಯನ್ನ ನಮಗೆ ತಿಳಿಸಿಕೊಡ್ತದೆ. ಯದ್ಯದ್ ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವ ಮಮ ಏಕಾಂಶ ಸಂಭವಂ. ಆ ಭಗವಂತನ ಒಂದು ಶಕ್ತಿ ಇರುವುದರಿಂದಲಾಗಿಯೇ ಒಬ್ಬ ವ್ಯಕ್ತಿಯಲ್ಲಿ ವಿಶೇಷವಾದಂತಹ ಗುಣಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆ ಗುಣಗಳನ್ನ ಕಾಣುವ ಮುಖಾಂತರ ಅವರಲ್ಲಿ ನಾವು ಭಗವಂತನ ಅಸ್ತಿತ್ವವನ್ನ ಕಾಣಬಹುದು. ಇದು ವಿಭೂತಿಯನ್ನ ಕಾಣುವಂತಹದ್ದು. ಹಾಗೆ ಎಲ್ಲ ಪುರೋಹಿತರಲ್ಲಿ ಬೃಹಸ್ಪತಿಗಳಾಗಿದ್ದಾರೆ. ಹಾಗೆ ಕಾರ್ತಿಕೇಯ, ಭೃಗು ಇವರೆಲ್ಲರೂ ಕೂಡ ಭಗವಂತನ ವಿಭೂತಿಯನ್ನ ತೋರಿಸುವಂತಹದ್ದು. ಇನ್ನು ಮನ್ವಂತರ ಅವತಾರ 5ನೇಯದ್ದು. ನಮಗೆಲ್ಲರಿಗೂ ತಿಳಿದಂತೆ ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳಿದ್ದಾರೆ. ಆ 14 ಮನುಗಳ ದಿನದಲ್ಲಿ 14 ಅವತಾರಗಳು. ಭಗವಂತನ ಅವತಾರ ಅನೇಕ, ಆದ್ರೆ ವಿಶೇಷವಾಗಿ ಆ ಒಂದು ಮನ್ವಂತರಕ್ಕೆ ಸಂಬಂಧಪಟ್ಟಂತೆ ಭಗವಂತನ ಅವತಾರವನ್ನ ತಾಳ್ತಾನೆ. ಅದನ್ನ ಮನ್ವಂತರ ಅವತಾರ ಅಂತ ಹೇಳಿ ಕರೀತೇವೆ. ನಂತರ ಕೊನೆಯದಾಗಿ ಯುಗಾವತಾರದಲ್ಲಿ ಭಗವಂತನು ಒಂದೊಂದು ಯುಗಕ್ಕೆ ಒಂದೊಂದು ಯುಗಧರ್ಮ ಅಂತ ಇರ್ತದೆ. ಕೃತೇಯಧ್ಯಾಯತೋ ವಿಷ್ಣು ತ್ರೇತಾಯಾಂ ಯಜತೋ ಮಕೈಹಿ ದ್ವಾಪರೇ ಪರಿಚರ್ಯಾಯಾಂ ಕಲೌತದ ಹರಿಕೀರ್ತನಾಥ್. ಇದೆಲ್ಲ ಯುಗಧರ್ಮಗಳು. ಕೃತಯುಗದಲ್ಲಿ ಧ್ಯಾನ, ತ್ರೇತಾಯುಗದಲ್ಲಿ ಯಜ್ಞ, ದ್ವಾಪರದಲ್ಲಿ ಅರ್ಚನೆ, ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ. ಇದೆಲ್ಲ ಏನು ಯುಗಧರ್ಮ ಇದೆ, ಇದನ್ನ ತಿಳಿಸಿಕೊಡ್ಲಿಕ್ಕೋಸ್ಕರ ಭಗವಂತನ ಅವತಾರ ತಾಳಿ ಬರ್ತಾನೆ. ಸತ್ಯ, ತ್ರೇತ, ದ್ವಾಪರ ಮತ್ತೆ ಕಲಿಯುಗಗಳಲ್ಲಿ ಆ ಅವತಾರಗಳನ್ನ ಇಲ್ಲಿ ಯುಗಾವತಾರಗಳು ಅಂತೇಳಿ ಕರೀತೇವೆ. ಕಲಿಯುಗದಲ್ಲಿ ಭಗವಂತನ ಯುಗಾವತಾರ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿದ್ದಾರೆ. ಆ ಪೀತವರ್ಣದಲ್ಲಿ ಭಗವಂತನು ಅವತಾರವನ್ನ ತಾಳಿದ್ದಾನೆ. ಹಿಂದೆ ದ್ವಾಪರದಲ್ಲಿ ಶ್ರೀಕೃಷ್ಣನು ನೀಲಮೇಘ ಶ್ಯಾಮನಾಗಿ ಬಂದಿದ್ದಾನೆ.
ಹಾಗೆ ತ್ರೇತಾಯುಗ ಮತ್ತೆ ಸತ್ಯಯುಗಗಳಲ್ಲಿಯೂ ಕೂಡ ಭಗವಂತನು ಅನೇಕ ಅವತಾರಗಳನ್ನ ತಾಳಿದ್ದಾನೆ. ಇದು ಅವತಾರಗಳನ್ನ ಪಟ್ಟಿ ಮಾಡಿದ್ದು ಅಥವಾ ವಿಭಾಗ ಮಾಡಿದಂತಹ ರೀತಿಗಳು. ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಗಳಲ್ಲಿ ಕೇಳಿದಂತಹ 6 ಪ್ರಶ್ನೆಗಳಲ್ಲಿ ಇದು ಕೂಡ ಒಂದಾಗಿತ್ತು. ಭಗವಂತನ ವಿಸ್ತರಣೆಯ ಬಗ್ಗೆ ತಿಳಿಸ್ಲಿಕ್ಕೋಸ್ಕರ ಅದಕ್ಕಾಗಿ ಅವರು ವಿವರವಾಗಿ ತಿಳಿಸಿದ್ದಾರೆ. ಕೊನೆಯದಾಗಿ ಕೇಳಿದಂತಹ ಪ್ರಶ್ನೆ 6ನೆಯ ಪ್ರಶ್ನೆಗೆ ಏನು ಉತ್ತರ ಕೊಟ್ಟರು? ಧರ್ಮವು ಈಗ ಯಾರಲ್ಲಿ ಶರಣಾಗತಿಯನ್ನ ಹೊಂದಿದೆ ಅಂತ ಕೇಳಿದಕ್ಕೆ ಶ್ರೀಮದ್ ಭಾಗವತದಲ್ಲಿ ಅದು ಶರಣಾಗತಿಯನ್ನ ಹೊಂದಿದೆ ಅಂತೇಳಿ ಹೇಳ್ತಾರೆ. ಆಗ ಶೌನಕಾದಿ ಋಷಿಗಳು ಆ ಶ್ರೀಮದ್ ಭಾಗವತದ ಕುರಿತಾಗಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿ ಸೂತ ಗೋಸ್ವಾಮಿಗಳಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅವರು ಕೇಳಿದಂತಹ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ಇಲ್ಲಿ 3 ಪ್ರಶ್ನೆಗಳನ್ನ ನಾವು ಪಟ್ಟಿ ಮಾಡಬಹುದು. ಆ ಋಷಿಗಳು ಕೇಳಿದಂತಹ ಆ 3 ಪ್ರಶ್ನೆಗಳು ಯಾವುದು ಅನ್ನೋದನ್ನ ಈಗ ನಾವು ನೋಡೋಣ. ಇದು ಈ 4ನೇ ಅಧ್ಯಾಯದ ಮುಖ್ಯವಾದಂತಹ ವಿಚಾರವಾಗಿದೆ. ಓಂ ನಮೋ ಭಗವತೆ ವಾಸುದೇವಾಯ. ಅಥ ಚತುರ್ಥೋಧ್ಯಾಯಃ. ವ್ಯಾಸ ಉವಾಚ ಇತಿ ಬ್ರುವಾಣಂ ಸಂಸ್ತೂಯ ಮುನೀನಾಂ ದೀರ್ಘಸತ್ರಿಣಾಂ ವೃದ್ಧ ಕುಲಪತಿ ಸೂತಂ ಬೃಹ್ವಚ ಶೌನಕೋ ಬ್ರವೀತ್. ಅನುವಾದ: ಆ ಸುದೀರ್ಘ ಯಜ್ಞದಲ್ಲಿ ನಿರತರಾಗಿದ್ದ ಎಲ್ಲರಿಗೂ ಆದ್ಯ ಸ್ಥಾನದಲ್ಲಿ ಇದ್ದವರು ಹಿರಿಯರಾದ ಶೌನಕ ಮುನಿಗಳು. ಸೂತ ಮುನಿಗಳು ಹೇಳಿದುದನ್ನು ಕೇಳಿ ಶೌನಕ ಮುನಿಗಳು ಅವರನ್ನು ಹೀಗೆ ಅಭಿನಂದಿಸಿದರು. ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟದ್ದಕ್ಕೆ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಗಳನ್ನ ಅಭಿನಂದಿಸ್ತಾರೆ. ಆ ಶೌನಕಾದಿ ಋಷಿಗಳಲ್ಲಿ ಶೌನಕ ಮುನಿಗಳೇ ಮುಖ್ಯರಾದವರು. ಅದರಿಂದ ಅವರು ಈ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಒಂದು ಸಭೆಯಲ್ಲಿ ಮುಖ್ಯವಾದಂತಹ ಯಾರು ಪ್ರವಚನಕಾರರಿರ್ತಾರೆ ಅಥವಾ ಒಬ್ಬ ವ್ಯಕ್ತಿ ಯಾರು ಈ ಎಲ್ಲ ವಿಚಾರಗಳನ್ನು ತಿಳಿಸಿಕೊಡ್ತಾರೆ, ಅಂತಹವರನ್ನ ಅಭಿನಂದಿಸ್ಲಿಕ್ಕೆ ಯಾರನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಇಲ್ಲಿ ನಮಗೆ ಉತ್ತರ ಇದೆ. ಏನು ಅಂತ ಹೇಳಿದ್ರೆ, ಆ ಶೌನಕ ಋಷಿಗಳು ಅವರಲ್ಲಿರುವಂತಹ ಅರ್ಹತೆ ಏನು ಅದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ವೃದ್ಧರಾಗಿದ್ದಾರೆ. ವೃದ್ಧ ಕುಲಪತಿ ಸೂತಂ. ವೃದ್ಧರಾಗಿದ್ದಾರೆ. ಎಲ್ಲರಲ್ಲಿಯೂ ಕೂಡ ಅಲ್ಲಿರುವ ಎಲ್ಲ ಋಷಿಗಳಲ್ಲಿ ಅವರು ಬಹಳ ಹಿರಿಯರಾದವರು. ಅದರಿಂದ ಅವರು ಸಕಲ ಋಷಿಗಳಿಗೂ ಕೂಡ ಪ್ರತಿನಿಧಿಯಾಗಿದ್ದಾರೆ. ಹಾಗಾಗಿ ನಾವು ಹೇಳುವಾಗ ಶೌನಕಾದಿ ಋಷಿಗಳು ಅಂತ ಹೇಳ್ತೇವೆ. ಶೌನಕ ಋಷಿಗಳು ಅಂತ ಹೇಳಿದ್ರೆ ಒಬ್ರು, ಶೌನಕಾದಿಗಳು ಅಂದ್ರೆ ಅವರು ಶೌನಕ ಋಷಿಗಳು ಮತ್ತು ಅವರ ಅನುಯಾಯಿಗಳೆಲ್ಲರೂ ಒಟ್ಟಿಗೆ ಶೌನಕಾದಿ ಋಷಿಗಳು ಅಂತ ಕರೆಯುವಂಥದ್ದು. ಅವರು ಸಭೆಯ ಕುಲಪತಿಗಳಾಗಿದ್ದಾರೆ, ಸಭೆಯ ಮುಖ್ಯಸ್ಥರಾಗಿದ್ದಾರೆ. ಹಾಗೆ ಬೃಹ್ವಚಃ, ತುಂಬಾ ವಿದ್ಯಾವಂತರಾಗಿದ್ದಾರೆ, ವಿಚಾರಗಳನ್ನು ಚೆನ್ನಾಗಿ ತಿಳಿದವರಾಗಿದ್ದಾರೆ. ಅಂತಹ ವ್ಯಕ್ತಿಗಳು ಇಲ್ಲಿ ಸೂತ ಮುನಿಗಳನ್ನ ಅಭಿನಂದಿಸ್ಲಿಕ್ಕೆ ಸೂಕ್ತರಾದವರು. ಹಾಗಾಗಿ ಪ್ರವಚನಕಾರರನ್ನ ಪರಿಚಯಿಸುವಾಗ, ಸನ್ಮಾನಿಸುವಾಗ ಈ ರೀತಿಯಾದಂತಹ ಗುಣಗಳನ್ನು ಯಾರು ಹೊಂದಿರ್ತಾರೋ ಅವರನ್ನ ಆಯ್ಕೆ ಮಾಡಿಕೊಳ್ಳುವಂತಹದ್ದು ಸೂಕ್ತವಾಗಿರ್ತದೆ. ಭಗವಂತನ ಕುರಿತಾದಂತಹ ಸಾಕ್ಷಾತ್ಕಾರವನ್ನು ವಿವರಿಸುವಾಗಲೂ ಕೂಡ ವ್ಯಕ್ತಿಯು ತನ್ನ ಮನಸ್ಸಿಗೆ ತೋಚಿದಂತೆ ಹೇಳಿದ್ರೆ ಅದು ನಿಜವಾದಂತಹ ಸಾಕ್ಷಾತ್ಕಾರ ಆಗುವುದಿಲ್ಲ. ಎಲ್ಲಿ ಪರಂಪರೆಯಲ್ಲಿ ವಿಚಾರಗಳು ಯಾವ ರೀತಿಯಾಗಿ ಹರಿದು ಬರ್ತದೆ, ಪರಂಪರಾಚಾರ್ಯರು ಯಾವ ರೀತಿಯಾಗಿ ಭಗವಂತನ ಕುರಿತಾಗಿ ತಿಳಿಸಿಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ನಾವು ಪ್ರಸ್ತುತಪಡಿಸಿದ್ರೆ ಅದು ನಿಜವಾದಂತಹ ಭಗವಂತನ ಸಾಕ್ಷಾತ್ಕಾರ ಆಗುತ್ತದೆ. ಹೀಗೆ ಸೂತ ಗೋಸ್ವಾಮಿಗಳನ್ನ ಶೌನಕರು ಹೊಗಳ್ತಾ ಇದ್ದಾರೆ, ಅಭಿನಂದಿಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಬಹಳಷ್ಟು ಉಪಯುಕ್ತವಾದಂತಹ ವಿಚಾರಗಳನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅವರನ್ನ ಅಭಿನಂದಿಸ್ತಾರೆ? ಶೌನಕ ಉವಾಚ ಸೂತ ಮಹಾಭಾಗ ವದನೋ ವದತಾಂವರ ಕಥಾಂ ಭಾಗವತೀಂ ಪುಣ್ಯಾಂ ಯದಾಹ ಭಗವಾನ್ ಶುಕಃ. ಭಗವಾನ್ ಶುಕಃ, ಶುಕಮುನಿಗಳು. ಅನುವಾದ: ಶೌನಕರು ಹೇಳಿದರು, ಎಲೆ ಸೂತ ಮುನಿಗಳೇ, ಪ್ರವಚನಕಾರರೆಲ್ಲ
ಪ್ರವಚನಕಾರರಲ್ಲೆಲ್ಲ ನೀವು ಅತ್ಯಂತ ಭಾಗ್ಯಶಾಲಿಗಳು ಮತ್ತು ಗೌರವಾನ್ವಿತರು. ಶ್ರೇಷ್ಠರೂ ಹಾಗೂ ಶಕ್ತಿ ಸಂಪನ್ನರೂ ಆದ ಶುಕಮುನಿಗಳು ಹೇಳಿದ ಶ್ರೀಮದ್ ಭಾಗವತದ ಪುಣ್ಯ ಸಂದೇಶವನ್ನು ನೀವು ದಯವಿಟ್ಟು ನಮಗೆ ತಿಳಿಸಿರಿ. ಇಲ್ಲಿ ಅವರ ಗುರು ಪರಂಪರೆಯಿಂದ ಏನು ಅವರು ತಿಳಿದುಕೊಂಡಿದ್ದಾರೋ ಅದನ್ನ ತಿಳಿಸ್ಲಿಕ್ಕೆ ಕೇಳಿಕೊಳ್ತಾ ಇದ್ದಾರೆ. ಮಹಾಭಾಗ ಅಂದ್ರೆ ಬಹಳ ಅದೃಷ್ಟವಂತರು, ಯಾಕಂದ್ರೆ ಎಲ್ಲರಿಗೂ ಭಕ್ತರ ಒಂದು ಸಂಘ ದೊರಕುವುದಿಲ್ಲ. ಭಕ್ತರ ಸಂಘ, ಭಕ್ತರ ಒಂದು ಕ್ಷಣದ ಸಂಘ ದೊರಕಿದ್ರು ಕೂಡ ವ್ಯಕ್ತಿಯು ತನ್ನ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ವದತಾಂಬರ, ಎಲ್ಲಾ ಪ್ರವಚನಕಾರರಲ್ಲೂ ಅತ್ಯಂತ ಉತ್ತಮರಾದವರು ಈ ಸೂತಮುನಿಗಳು. ಹಾಗಾಗಿ ಶುಕದೇವ ಗೋಸ್ವಾಮಿಗಳು ಏನು ಹೇಳಿದ್ದಾರೋ ಆ ಭಾಗವತದ ಕುರಿತಾಗಿ, ಆ ಭಾಗವತವನ್ನ ಕುರಿತಾಗಿ ದಯವಿಟ್ಟು ಅದನ್ನು ನಮಗೆ ಕೂಡ ತಿಳಿಸಿಕೊಡಿ. ಯಾಕಂದ್ರೆ ಕಲಿಯುಗದಲ್ಲಿ ಧರ್ಮವು ಭಾಗವತದಲ್ಲಿ ಶರಣಾಗತಿಯನ್ನ ಹೊಂದಿದೆ. ಹಾಗಾದ್ರೆ ಯಾರು ಭಾಗವತವನ್ನ ಅಧ್ಯಯನ ಮಾಡ್ತಾರೋ ಅವರನ್ನ ಧರ್ಮವು ರಕ್ಷಣೆ ಮಾಡ್ತದೆ, ಅವರು ಧರ್ಮ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ದಯವಿಟ್ಟು ಆ ಭಾಗವತವನ್ನ ನಮಗೂ ಕೂಡ ತಿಳಿಸಿ ಅಂತ ಹೇಳಿ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಏನು ಅಂತ, ಯಾವ ವಿಚಾರಗಳನ್ನು ತಿಳಿಸಬೇಕು? ಮೊದಲನೇದಾಗಿ 3ನೇ ಶ್ಲೋಕದಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. 3ನೆಯ ಶ್ಲೋಕ ಈ ರೀತಿಯಾಗಿದೆ. ಕಸ್ಮಿನ್ ಯುಗೆ ಪ್ರವೃತ್ತೇಯಂ ಸ್ಥಾನೇ ವಾಕೇನ ಹೇತುನ ಕುತ ಸಂಚೋದಿತ ಕೃಷ್ಣ ಕೃತವಾನ್ ಸಂಹಿತಾ ಮುನಿ. 3ನೇ ಶ್ಲೋಕದ ಅನುವಾದ ಈ ರೀತಿ ಇದೆ. ಈ ಭಾಗವತವು ಯಾವ ಕಾಲದಲ್ಲಿ ಮತ್ತು ಯಾವ ಸ್ಥಳದಲ್ಲಿ ಮೊದಲು ಆರಂಭವಾಯಿತು? ಇದನ್ನು ಏಕೆ ತೆಗೆದುಕೊಳ್ಳಲಾಯಿತು? ಶ್ರೇಷ್ಠ ಮುನಿಗಳಾದ ಕೃಷ್ಣ ದ್ವೈಪಾಯನ ವ್ಯಾಸರು ಈ ಸಾಹಿತ್ಯ ರಚಿಸಲು ಎಲ್ಲಿಂದ ಪ್ರೇರಣೆ ಪಡೆದರು? ಇದನ್ನೆಲ್ಲವನ್ನು ಕೂಡ ನಾವು ಒಂದು ಪ್ರಶ್ನೆ ಅಂತ ಹೇಳಿ ಪರಿಗಣಿಸಬಹುದು. ಇದು ಶ್ರೀಮದ್ ಭಾಗವತದ ಕುರಿತಾದಂತಹ ಪ್ರಶ್ನೆಗಳು. ಏನೆಲ್ಲ ಪ್ರಶ್ನೆ? ಯಾವ ಯುಗದಲ್ಲಿ ಇದನ್ನ ರಚಿಸಲಾಯಿತು? ಯಾವ ಸ್ಥಳದಲ್ಲಿ ರಚಿಸಲಾಯಿತು? ಯಾವ ಕಾರಣಕ್ಕಾಗಿ ರಚಿಸಲಾಯಿತು? ಯಾರು ಇದಕ್ಕೆ ಪ್ರೇರಣೆಯನ್ನ ನೀಡಿದ್ರು ಇದನ್ನ ಮಾಡಲಿಕ್ಕೆ? ಮತ್ತೆ ಇದನ್ನ ಯಾತಕ್ಕೋಸ್ಕರ ಮಾಡಿದ್ರು? ಈ ಎಲ್ಲ ಪ್ರಶ್ನೆಗಳು, ಇದೆಲ್ಲವೂ ಕೂಡ ಒಟ್ಟಿಗೆ ಸೇರಿಸಿದ್ರೆ ಶ್ರೀಮದ್ ಭಾಗವತದ ಕುರಿತಾಗಿ ಶೌನಕಾದಿ ಋಷಿಗಳು ಸೂತಮುನಿಗಳಲ್ಲಿ ಕೇಳಿದಂತಹ ಪ್ರಶ್ನೆ ಅಂತ ಹೇಳಿ ನಾವು ಪರಿಗಣಿಸಬಹುದು. ಇನ್ನು 2ನೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಶ್ರೀಮದ್ ಭಾಗವತವನ್ನ ನುಡಿದಂತಹ ಆ ಶುಕದೇವ ಗೋಸ್ವಾಮಿಗಳ ಬಗ್ಗೆ ತಿಳಿಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಶುಕದೇವ ಗೋಸ್ವಾಮಿಗಳ ಕೆಲವೊಂದು ಗುಣಗಳನ್ನು ಕೂಡ ಇಲ್ಲಿ ವಿವರಿಸಿರುವುದನ್ನು ನಾವು ಕಾಣಬಹುದು. ತಸ್ಯ ಪುತ್ರೋ ಮಹಾಯೋಗಿ ಸಮಧೃಕ್ ನಿರ್ವಿಕಲ್ಪಕಃ ಏಕಾಂತಮತಿರ್ ಉನ್ನಿದ್ರೋ ಗೂಢೋ ಮೂಢ ಇವೇಯತೆ. ಅನುವಾದ: ವೇದವ್ಯಾಸರ ಪುತ್ರರು ಶ್ರೇಷ್ಠ ಭಕ್ತರಾಗಿದ್ದು ಸಮಚಿತ್ತರಾಗಿ ನಿರ್ವಿಕಲ್ಪ ಸ್ಥಿತಿಯಲ್ಲಿದ್ದರು. ಅವರ ಮನಸ್ಸು ಯಾವಾಗಲೂ ಏಕೈಕ ಗುರಿಯಲ್ಲಿ ಕೇಂದ್ರೀಕೃತವಾಗಿತ್ತು. ಅವರು ಐಹಿಕ ಚಟುವಟಿಕೆಗಳಿಗೆ ಅತೀತರಾಗಿದ್ದರು. ತಮ್ಮನ್ನು ತಾವು ತೆರೆದು ತೋರಿಸಿಕೊಳ್ಳುವ ಸ್ವಭಾವದವರು ಅಲ್ಲವಾದ್ದರಿಂದ ನೋಡಲು ಅಜ್ಞಾನಿಯಂತೆ ಕಾಣುತ್ತಿದ್ದರು. ಶುಕದೇವ ಗೋಸ್ವಾಮಿಗಳು ತಮ್ಮನ್ನು ತಾವು ತೋರಿಸಿಕೊಳ್ಳುವವರಲ್ಲ. ಅಂದ್ರೆ ಅವರು ತಮ್ಮಷ್ಟಕ್ಕೆ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ, ಸ್ಥಿತಪ್ರಜ್ಞರಾಗಿರುವಂತಹವರು, ಯಾರಿಂದಲೂ ಏನನ್ನು ಕೂಡ ಬಯಸದೇ ಇರುವಂತಹ ವ್ಯಕ್ತಿಯಾಗಿದ್ದಾರೆ. ಅಂತಹ ಶುಕದೇವ ಗೋಸ್ವಾಮಿಗಳ ಗುಣಗಳನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಮಹಾಯೋಗಿ, ಆ ಭಗವಂತನ ಶುದ್ಧ ಭಕ್ತರನ್ನ ಮಹಾಯೋಗಿ ಅಂತ ಹೇಳಿ ಕರೆಯುತ್ತಾರೆ. ಯಾಕಂದ್ರೆ ಶ್ರೀಮದ್ ಭಗವದ್ಗೀತೆಯ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ, ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇಯುಕ್ತ ತಮ್ಮ ಮತಃ. ಯೋಗಿನಾಮಪಿ ಸರ್ವೇಷಾಂ, ಎಲ್ಲಾ ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಯೋಗಿ ಯಾರು? ನಿರಂತರವಾಗಿ ಭಗವಂತನ ಸ್ಮರಣೆಯನ್ನ ಮಾಡುವವರು. ಭಗವಂತನ ಸ್ಮರಣೆಯನ್ನ ಮಾಡಲಿಕ್ಕೆ ಯಾರಿಗೆ ಸಾಧ್ಯ? ಭಗವಂತನ ಭಕ್ತರಿಗೆ ಸಾಧ್ಯವಾಗ್ತದೆ, ಅನ್ಯರಿಗೆ ಅದು ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಮಹಾಯೋಗಿ ಅಂತ ಹೇಳಿದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಭಗವಂತನ ಶುದ್ಧ ಭಕ್ತರು ಅಥವಾ ಭಗವಂತನಿಗೆ ಅತ್ಯಂತ ಪ್ರಿಯರಾದವರು ಅನ್ನುವುದನ್ನ ತಿಳಿಸಿಕೊಡ್ತಾರೆ. ಅತ್ಯಂತ ಶ್ರೇಷ್ಠ ಭಕ್ತರಾಗಿದ್ದಾರೆ.
ಇನ್ನು ಅವರ ಇತರ ಗುಣಗಳನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಸಮಾನ ದೃಷ್ಟಿಯನ್ನ ಅವರು ಹೊಂದಿದ್ದಾರೆ. ಯಾರಲ್ಲಿಯೂ ಕೂಡ ಭೇದವನ್ನ ಮಾಡುವುದಿಲ್ಲ. ಯಾರಲ್ಲಿಯೂ ಕೂಡ ಇರುವಂತಹ ದೋಷಗಳನ್ನ ಅವರು ಹುಡುಕುವುದಿಲ್ಲ. ಅಂತಹ ಸಮಾನ ದೃಷ್ಟಿಯನ್ನ ಹೊಂದಿದ್ದಾರೆ ಶುಕದೇವ ಗೋಸ್ವಾಮಿಗಳು. ಹಾಗೆ ಅವರ ಮನಸ್ಸು ಸದಾ ಕಾಲ ಅದ್ವೈತದಲ್ಲೇ ಮುಳುಗಿತ್ತು. ಅಂದ್ರೆ ಅಲ್ಲಿ ಅವರಿಗೆ ಎಲ್ಲಾ ಕಡೆ ಆ ಭಗವಂತನನ್ನೇ ಕಾಣ್ತಾ ಇದ್ರು. ಸ್ಥಾವರ ಜಂಗಮ ದೇಕೆ ನಾದೇಕೆ ತಾರಮೂರ್ತಿ ಸರ್ವತ್ರ ಹಯ ನಿಜ ಇಷ್ಟ ದೇವ ಸ್ಫೂರ್ತಿ. ಭಗವಂತನ ಶುದ್ಧ ಭಕ್ತರಿಗೆ ಭಕ್ತರು ಯಾರು ಅಭಕ್ತರು ಯಾರು ಅನ್ನುವುದನ್ನ ಅವರು ಗಮನಿಸುವುದಿಲ್ಲ. ಅವರಿಗೆ ಎಲ್ಲರೂ ಕೂಡ ಭಗವಂತನ ಭಕ್ತರು ಅಂತ ಹೇಳಿಯೇ ಅವರು ಪರಿಗಣಿಸ್ತಾರೆ. ಶುಕದೇವ ಗೋಸ್ವಾಮಿಗಳು ಭೌತಿಕ ಚಟುವಟಿಕೆಗಳನ್ನ ಮೀರಿದವರಾಗಿದ್ದಾರೆ. ಅವರು ನಮ್ಮಂತೆ ಭೌತಿಕ ಇಂದ್ರಿಯ ಭೋಗದ ಕಾರ್ಯಗಳಲ್ಲಿ ತೊಡಗುವವರಲ್ಲ. ಹಾಗಾಗಿ ಅವರು ಎಲ್ಲ ಭೌತಿಕ ಚಟುವಟಿಕೆಗಳನ್ನು ಮೀರಿದವರಾಗಿದ್ದಾರೆ. ಯಾರಿಗೂ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಎಲ್ಲಿಯಾದ್ರೂ ಅವರನ್ನ ಕಾಣಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭವಾಗಿ ಅವರನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲಿಯಾದ್ರೂ ಕಂಡ್ರು ಕೂಡ ಮೂಢರ ಹಾಗೆ ಕಾಣ್ತಾ ಇದ್ರು. ಯಾರು ಅವರನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ರೀತಿಯಾಗಿ ಶುಕದೇವ ಗೋಸ್ವಾಮಿಗಳು ಇದ್ರು. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದ 69ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನಿ. ಅಂದ್ರೆ ಯಾರು ಭಗವಂತನ ಭಕ್ತರಾಗಿದ್ದಾರೋ, ಸದಾಕಾಲ ಭಗವಂತನ ಚಿಂತನೆಯಲ್ಲೇ ತೊಡಗಿರ್ತಾರೋ ಅವರಿಗೆ ಯಾವುದು ರಾತ್ರಿ ಆಗಿರ್ತದೋ ಅದು ಇತರರಿಗೆ ಹಗಲಾಗಿರ್ತದೆ. ಅಂದ್ರೆ ಅವರು ಯಾವುದರಲ್ಲಿ ಆಸಕ್ತಿಯನ್ನ ತೋರಿಸುವುದಿಲ್ವೋ ಅಂತಹ ವಿಷಯಗಳಲ್ಲಿ ಭೌತಿಕವಾದಿಗಳಿಗೆ ಅತ್ಯಂತ ಆಸಕ್ತಿ. ಮತ್ತು ಭೌತಿಕವಾದಿಗಳು ಅಥವಾ ಈ ಸಾಮಾನ್ಯ ಜನರು ಯಾರಿದ್ದಾರೆ ಅವರು ಯಾವಾಗ ರಾತ್ರಿಯ ಸಮಯ ಆಗಿರ್ತದೆ, ಅಂದ್ರೆ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇರುವುದಿಲ್ಲವೋ ಅಂತಹ, ಅಂದ್ರೆ ಭಗವಂತನ ಕಡೆಗೆ ಅವರು ಆಸಕ್ತಿಯನ್ನು ತೋರಿಸುವುದಿಲ್ಲ ಸಾಮಾನ್ಯ ಜನರು. ಅಂತಹ ವಿಚಾರಗಳಲ್ಲಿ ಭಗವಂತನ ಭಕ್ತರು ಯಾವಾಗಲೂ ಆಸಕ್ತಿಯನ್ನು ಹೊಂದಿರ್ತಾರೆ. ಅಂದ್ರೆ ಇಲ್ಲಿ ಇಬ್ಬರು ವ್ಯಕ್ತಿಗಳ ಒಂದು ಆಸಕ್ತಿ ಅಥವಾ ಅವರ ಮನೋಭಾವದಲ್ಲಿರುವಂತಹ ವ್ಯತ್ಯಾಸವನ್ನ ಈ ಒಂದು ಶ್ಲೋಕವು ನಮಗೆ ತಿಳಿಸ್ತದೆ. ಆ ಶುಕದೇವ ಗೋಸ್ವಾಮಿಗಳು ಯಾವಾಗಲೂ ಯಾವ ವಿಚಾರದಲ್ಲಿ ಮುಳುಗಿರ್ತಾ ಇದ್ರೋ ಆ ವಿಚಾರಗಳಲ್ಲಿ ನಮಗೆ ಯಾವುದೇ ಆಸಕ್ತಿ ಇಲ್ಲ. ಒಂದು ಸಾಮಾನ್ಯವಾದಂತಹ ಜನರಿಗೆ, ಸಾಮಾನ್ಯವಾದ ಜನರು ಯಾವಾಗಲೂ ಯಾತಕ್ಕೋಸ್ಕರ ಇಡೀ ರಾತ್ರಿ ಹಗಲು ಕಷ್ಟಪಡ್ತಾರೋ ಅಂತಹ ವಸ್ತುಗಳಲ್ಲಿ, ಅಂತಹ ವಿಷಯಗಳಲ್ಲಿ ಶುದ್ಧ ಭಕ್ತರಿಗೆ ಯಾವುದೇ ಆಸಕ್ತಿ ಇರುವುದಿಲ್ಲ. ಇದು ಶುದ್ಧ ಭಕ್ತರಿಗೂ ಸಾಮಾನ್ಯ ಜನರಿಗೂ ಇರುವಂತಹ ಒಂದು ಮುಖ್ಯವಾದಂತಹ ವ್ಯತ್ಯಾಸವಾಗಿದೆ. ಈ ರೀತಿಯಾದಂತಹ ಗುಣಗಳನ್ನ ಶುಕದೇವ ಗೋಸ್ವಾಮಿಗಳು ಹೊಂದಿದ್ರು ಅಂತ ಹೇಳಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅವರ ಗುಣವನ್ನ ವಿವರಿಸುವಂತಹ ಒಂದು ಉದಾಹರಣೆಯನ್ನು ಕೂಡ ಇಲ್ಲಿ ನಮಗೆ ತಿಳಿಸ್ತಾರೆ 5ನೇ ಶ್ಲೋಕದಲ್ಲಿ. ದೃಷ್ಟ್ವಾನುಯಾಂತಾಂ ಋಷಿಮಾತ್ಮಜಮಪ್ಯಗ್ನ ನಗ್ನಂ ದೇವ್ಯೋ ಹ್ರಿಯಾ ಪರಿದಧುರ್ನ ಸುತಸ್ಯ ಚಿತ್ರಂ ತದ್ವೀಕ್ಷ್ಯ ಪೃಚ್ಛತಿ ಮುನೌ ಜಗದುಸ್ತವಾಸ್ತಿ ಸ್ತ್ರೀ ಪುಂಭಿದಾನತು ಸುತಸ್ಯ ವಿವಿಕ್ತ ದೃಷ್ಟೇ. ಅನುವಾದ: ವೇದವ್ಯಾಸರು ಒಮ್ಮೆ ತಮ್ಮ ಮಗನನ್ನು ಹಿಂಬಾಲಿಸಿ ಹೋಗುತ್ತಿದ್ದರು. ಆಗ ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿದ್ದ ಸುಂದರ ಕನ್ಯೆಯರು ವೇದವ್ಯಾಸರು ಇರದಿದ್ದರೂ ತಮ್ಮ ದೇಹವನ್ನು ಬಟ್ಟೆಯಿಂದ ಮುಚ್ಚಿಕೊಂಡರು. ಆದರೆ ಅವರ ಮಗ ಹಾದು ಹೋದಾಗ ಆತ ಬೆತ್ತಲೆಯಾಗಿ ಇರದಿದ್ದರೂ ಹಾಗೆ ಮಾಡಲಿಲ್ಲ. ಈ ಬಗ್ಗೆ ಋಷಿಗಳು ಆ ಕನ್ಯೆಯರನ್ನು ಪ್ರಶ್ನಿಸಿದರು. ಆಗ ಅವರು ವೇದವ್ಯಾಸರ ಮಗ ತಮ್ಮ ಕಡೆ ನೋಡಿದಾಗ ಅವರ ದೃಷ್ಟಿ ಶುದ್ಧವಾಗಿತ್ತು. ಗಂಡು ಹೆಣ್ಣಿನ ಭೇದ ಅವರಲ್ಲಿ ಇರಲಿಲ್ಲ. ಆದರೆ ವೇದವ್ಯಾಸರ ನೋಟದಲ್ಲಿ ಅಂತಹ ಭೇದವಿದ್ದಿತು ಎಂದು ಉತ್ತರಿಸಿದರು. ಇದು ಶುಕದೇವ ಗೋಸ್ವಾಮಿಗಳು ಭೌತಿಕ ವಿಚಾರಗಳ ಬಗ್ಗೆ ಯಾವ ರೀತಿಯಾದಂತಹ ಮನೋಭಾವವನ್ನು ಹೊಂದಿದ್ರು ಅನ್ನೋದನ್ನು ನಮಗೆ ತಿಳಿಸ್ತದೆ. ಇದರ ಹಿಂದಿನ ಕಥೆ ನಮಗೆ ನಾವು ಹಿಂದೆ ನೋಡಿದ್ದೇವೆ. ಹೇಗೆ ಶುಕದೇವ ಗೋಸ್ವಾಮಿಗಳು ಹುಟ್ಟಿದಾಗ ತಕ್ಷಣವೇ ಅವರು ಮನೆ ಬಿಟ್ಟು ಹೊರಟು ಹೋಗ್ತಾರೆ. ಆಗ ವೇದವ್ಯಾಸರು ಅವರನ್ನ ಕೂಗಿಕೊಂಡು ಕರೀತಾರೆ, ನಿಲ್ಲು ಮಗ ನಿಲ್ಲು ಅಂತ ಹೇಳಿ. ಆಗ ಆ ಮರಗಳಿಂದ ಪ್ರತಿಧ್ವನಿಯು ಬರುತ್ತದೆ, ಏನು ವೇದವ್ಯಾಸರು ಹೇಳ್ತಾ ಇದ್ದಾರೋ. ಆದ್ರೆ ಶುಕದೇವ ಗೋಸ್ವಾಮಿಗಳು ಅದನ್ನು ಕೇಳಿಸಿಕೊಳ್ಳುವುದಿಲ್ಲ. ಆ ರೀತಿಯಾಗಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಶುಕದೇವ ಗೋಸ್ವಾಮಿಗಳು ಈ ರೀತಿಯಾದಂತಹ ಒಂದು ಸ್ತ್ರೀಯರು ಸ್ನಾನ ಮಾಡ್ತಾ ಇದ್ದಂತಹ ಒಂದು ಸ್ಥಳಕ್ಕೆ ಬರ್ತಾರೆ. ಇಲ್ಲಿ ಸ್ತ್ರೀಯರು ಹೇಳುವಂತಹ ಒಂದು ಮಾತು ಏನಿದೆ ಅದರಿಂದ ನಾವೇನು ಅರ್ಥ ಮಾಡಿಕೊಳ್ಬಹುದು. ಮೊದಲನೇದಾಗಿ ಇಲ್ಲಿ ವೇದವ್ಯಾಸರೇ
ಶ್ರೀಮದ್ ಭಾಗವತವನ್ನ ರಚಿಸ್ತಾ ಇರುವಂತಹದ್ದು. ಹಾಗಾಗಿ ಈ ಮಾತುಗಳನ್ನು ಕೂಡ ಬರೆದಿರುವವರು ವೇದವ್ಯಾಸರು. ಆ ವೇದವ್ಯಾಸರು ಸ್ತ್ರೀಯರಲ್ಲಿ ಕೇಳಿದಾಗ ಅವರೇನು ಹೇಳ್ತಾರೆ, ಶುಕದೇವ ಗೋಸ್ವಾಮಿಗಳ ದೃಷ್ಟಿಯಲ್ಲಿ ಗಂಡು ಹೆಣ್ಣಿನ ಭೇದ ಇಲ್ಲ, ಅವರು ಅತ್ಯಂತ ಪರಿಶುದ್ಧರಾಗಿದ್ದಾರೆ. ಆದ್ರೆ ವೇದವ್ಯಾಸರ ನೋಟದಲ್ಲಿ ಅಂತಹ ಭೇದವಿದ್ದಿತು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ವೇದವ್ಯಾಸರು ತಾವು ಗೃಹಸ್ಥರಾಗಿದ್ದಾರೆ. ಗೃಹಸ್ಥರಾದವರು ಈ ರೀತಿಯಾದಂತಹ ಸಾಮಾಜಿಕ ವ್ಯತ್ಯಾಸಗಳನ್ನ ತಿಳಿದುಕೊಂಡು ಜೀವನವನ್ನ ನಡೆಸಬೇಕಾಗುತ್ತದೆ. ಅವರು ಪರಮಹಂಸರನ್ನ ಅನುಕರಣೆ ಮಾಡಬಾರ್ದು. ಆದ್ರೆ ಶುದ್ಧ ಭಕ್ತರ ಏನು ಉತ್ತಮ ಗುಣಗಳಿವೆ ಅವುಗಳನ್ನು ನಾವು ಅನುಸರಿಸಿ ಆ ಭಗವಂತನ ಭಕ್ತಿಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಆದ್ರಿಂದ ಇಲ್ಲಿ ನಾವು ಆ ವೇದವ್ಯಾಸರ ಶ್ರೇಷ್ಠವಾದಂತಹ ಸ್ಥಾನವನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಆ ಶುಕದೇವ ಗೋಸ್ವಾಮಿಗಳು ಯಾವ ರೀತಿಯಾದಂತಹ ಒಂದು ಮನಸ್ಥಿತಿಯಲ್ಲಿದ್ರು, ಅವರು ಎಂತಹ ಶ್ರೇಷ್ಠವಾದಂತಹ ಯೋಗಿಯಾಗಿದ್ರು ಅನ್ನುವುದನ್ನು ಕೂಡ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈಗ 6ನೆಯ ಶ್ಲೋಕದಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಇಂತಹ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತನಿಗೆ ಹೇಗೆ ಪರೀಕ್ಷಿತನಿಗೆ ಹೇಗೆ ಪರಿಚಯವಾದ್ರು, ಅಥವಾ ಪರೀಕ್ಷಿತ ಮಹಾರಾಜನನ್ನು ಯಾವ ರೀತಿಯಾಗಿ ಭೇಟಿ ಮಾಡಿದ್ರು? 6ನೇ ಶ್ಲೋಕ. ಕಥಮಾಲಕ್ಷಿತ ಪೌರೈ ಸಂಪ್ರಾಪ್ತ ಕುರು ಜಂಗಲಾನ್ ಉನ್ಮತ್ತ ಮೂಕ ಜಡವದ್ವಿಚರನ್ ಗಜ ಸಾಹ್ವಯೇ. ಶುಕಮುನಿಗಳು ಹುಚ್ಚರಂತೆ, ಮೂಕರಂತೆ ಹಾಗೂ ಮನೋವಿಕಲರಂತೆ ಕುರು ಮತ್ತು ಜಾಂಗಲ ಪ್ರಾಂತ್ಯಗಳಲ್ಲಿ ಅಲೆದಾಡಿದರು. ಅನಂತರ ಅವರು ಹಸ್ತಿನಾಪುರವನ್ನು, ಅಂದ್ರೆ ಈಗಿನ ದೆಹಲಿಯ ಭಾಗ, ಇದನ್ನ ಹೇಗೆ ಪ್ರವೇಶಿಸಿದ್ರು? ಆಗ ಅವರು ದೆಹಲಿಗೆ ಬಂದಾಗ ಅಥವಾ ಹಸ್ತಿನಾಪುರಕ್ಕೆ ಬಂದಾಗ ಅಲ್ಲಿನ ಜನರು ಅವರನ್ನ ಯಾವ ರೀತಿಯಾಗಿ ಕಂಡರು ಅನ್ನುವುದು ಮುಂದಿನ ಪ್ರಶ್ನೆ. ಯಾಕಂದ್ರೆ ಶುಕದೇವ ಗೋಸ್ವಾಮಿಗಳು ಸರಿಯಾಗಿ ಬಟ್ಟೆಯನ್ನು ಧರಿಸಿದವರಲ್ಲ, ಸರಿಯಾಗಿ ಸಂಸ್ಕಾರಗಳನ್ನ ಮಾಡಿಸಿಕೊಂಡವರಲ್ಲ. ಅಂತಹ ವ್ಯಕ್ತಿಗಳನ್ನ ಕಂಡಾಗ ಈ ನಗರದ ಪ್ರದೇಶದಲ್ಲಿರುವಂತಹ ಜನರು ಯಾವ ರೀತಿಯಾಗಿ ಕಾಣ್ತಾರೆ? ಒಬ್ಬ ಹುಚ್ಚನ ರೀತಿಯಲ್ಲಿ, ಮೂಗನ ರೀತಿಯಲ್ಲಿ, ಅಥವಾ ಮನೋವೈಕಲ್ಯವನ್ನ ಹೊಂದಿದಂತಹ ವ್ಯಕ್ತಿಯ ರೀತಿಯಲ್ಲಿ ಅವರು ಕಾಣ್ತಾ ಇದ್ರು. ಅಂತಹ ಜನರು ಯಾವ ರೀತಿಯಾಗಿ ಅವರನ್ನ ಕಂಡ್ರು ಅನ್ನುವುದು ಕೂಡ ಇನ್ನೊಂದು ಪ್ರಶ್ನೆ. ಈ ಇಷ್ಟು ಪ್ರಶ್ನೆಗಳನ್ನ ನಾವು ಒಟ್ಟಿಗೆ ಸೇರಿಸಿದ್ರೆ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಶುಕದೇವ ಗೋಸ್ವಾಮಿಗಳ ಬಗ್ಗೆ ತಿಳಿಸಿ. ಮೊದಲನೇದಾದ ಪ್ರಶ್ನೆ ಶ್ರೀಮದ್ ಭಾಗವತದ ಬಗ್ಗೆ ತಿಳಿಸಿ, ಯಾವಾಗ, ಎಲ್ಲಿ, ಹೇಗೆ, ಯಾರ ಪ್ರೇರಣೆಯಿಂದ ಮಾಡಿದ್ರು ಅಂತ ಹೇಳಿ. 2ನೇ ಪ್ರಶ್ನೆ ಶುಕದೇವ ಗೋಸ್ವಾಮಿಗಳು ಅವರು ಈ ರೀತಿಯಾಗಿದ್ರು, ಅವರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. 3ನೆಯ ಪ್ರಶ್ನೆ ಬರುವಂತದ್ದು ಪರೀಕ್ಷಿತ ಮಹಾರಾಜನ ಕುರಿತಾದಂತಹ ಪ್ರಶ್ನೆ. ಅದು 7ನೆಯ ಶ್ಲೋಕದಲ್ಲಿದೆ. ಕಥಂ ವಾ ಪಾಂಡವೇ ಯಸ್ಯ ರಾಜರ್ಷೇ ಮುನಿರ್ ನ ಸಹ ಸಂವಾದ ಸಮಭೂತಾತ ಯತ್ರೈಷಾ ಸಾತ್ವತಿ ಶ್ರುತಿ. ಈ ಶ್ರೇಷ್ಠ ಮುನಿಗಳನ್ನು ಪರೀಕ್ಷಿತ ಮಹಾರಾಜನು ಹೇಗೆ ಭೇಟಿ ಮಾಡಿದನು? ವೇದಗಳ ದಿವ್ಯಸಾರವಾದ ಭಾಗವತವನ್ನು ಆತನಿಗೆ ಹೇಗೆ ತಿಳಿಸಿ ಹೇಳಲಾಯಿತು? ಇದು ಪರೀಕ್ಷಿತ ಮಹಾರಾಜನ ಕುರಿತಾದಂತಹ ಒಂದು ಪ್ರಶ್ನೆ. ಯಾಕೆ ಪರೀಕ್ಷಿತ ಮಹಾರಾಜ ಶುಕದೇವ ಗೋಸ್ವಾಮಿಗಳು ಭೇಟಿ ಮಾಡುವುದು ಅಂತ ಹೇಳಿದ್ರೆ ಅದು ಅಷ್ಟೊಂದು ಶ್ರೇಷ್ಠ, ಅಥವಾ ಅದರ ಬಗ್ಗೆ ಯಾಕೆ ಇಷ್ಟೊಂದು ಕುತೂಹಲ ಶೌನಕಾದಿ ಋಷಿಗಳಿಗೆ? ಯಾಕೆಂತ ಹೇಳಿದ್ರೆ ಆ ಶುಕದೇವ ಗೋಸ್ವಾಮಿಗಳ ಒಂದು ಸ್ವಭಾವವೇ ಹಾಗೆ. ಅವರು ಎಲ್ಲರಿಗೂ ಕೂಡ ಕಾಣಿಸಿಕೊಳ್ಳುವವರಲ್ಲ. ಅವರು ಒಂದು ವೇಳೆ ಕಾಣಿಸಿಕೊಂಡ್ರು ಕೂಡ ಬಹಳ ಹೊತ್ತು ಒಂದು ಕಡೆ ನಿಲ್ಲುವವರಲ್ಲ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಸಾಗೋದೋಹನ ಮಾತ್ರಂ ಹಿ ಗೃಹೇಶು ಗೃಹಮೇಧಿನಾಂ ಆವೇಕ್ಷತೆ ಮಹಾಭಾಗ ಸ್ಥೀರ್ತಿ ಕುರುವಂಸ್ತದಾಶ್ರಯಂ. ಶುಕಮುನಿಗಳು ಒಬ್ಬ ಗೃಹಸ್ಥನ ಮನೆಯ ಮುಂದೆ ಹಸುವೊಂದು ಹಾಲು ಕರೆಯುವಷ್ಟು ಹೊತ್ತು ಮಾತ್ರ ನಿಲ್ಲುತ್ತಿದ್ದರು. ಆ ಮನೆಯನ್ನು ಪವಿತ್ರಗೊಳಿಸಲು, ಶುದ್ಧೀಕರಿಸಲು ಮಾತ್ರ ಅವರು ಹಾಗೆ ಮಾಡುತ್ತಿದ್ದರು. ಒಂದು ಹಸುವಿನ ಹಾಲನ್ನು ಕರೀಲಿಕ್ಕೆ ಎಷ್ಟು ಹೊತ್ತು ಬೇಕು? ಕೆಲವು ನಿಮಿಷಗಳು ಸಾಕು. ಅಷ್ಟು ಹೊತ್ತು ಮಾತ್ರ ಆ ಶುಕದೇವ ಗೋಸ್ವಾಮಿಗಳು ಅವರ ಮನೆಯ ಮುಂದೆ, ಅಂದ್ರೆ ಅವರು ಮಧುಕರಿಯನ್ನ ಮಾಡ್ತಾ ಇದ್ರು. ಮಧುಕರಿ ಅಂತ ಹೇಳಿದ್ರೆ ಭಗವಂತನ ಭಕ್ತರು ಬೇರೆ ಬೇರೆ ಮನೆಗಳಿಗೆ ಹೋಗಿ ಅಲ್ಲಿ ತಮಗೆ ಏನಾದ್ರೂ ಭಿಕ್ಷೆಯನ್ನ ಕೊಡಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಆ ರೀತಿಯಾಗಿ ಸಂಸಾರ ಸಾಗರದಲ್ಲಿ ಮುಳುಗಿರುವಂತಹ ವ್ಯಕ್ತಿಗಳನ್ನ ಎಚ್ಚರಿಸಲಿಕ್ಕೋಸ್ಕರ. ಭಗವಂತನ ಶುದ್ಧ ಭಕ್ತರು ಯಾರಿದ್ದಾರೆ
ಅವರ ಒಂದು ಪಾಲನೆಯನ್ನ ಭಗವಂತನೇ ನೇರವಾಗಿ ಮಾಡ್ತಾನೆ. ಅದಕ್ಕೆ ಅವರು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಯಾಕಂದ್ರೆ ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಕೂಡ ಮಾಡುವವನು ಭಗವಂತನೇ. ಹಾಗಾಗಿ ನಮ್ಮ ಸ್ಥಿತಿಯನ್ನ, ನಮ್ಮ ಪರಿಸ್ಥಿತಿಯನ್ನ ಚೆನ್ನಾಗಿ ಇಟ್ಟುಕೊಳ್ಳುವಂತಹ ಕೊಡುವವನು ಆ ಭಗವಂತನೇ ಆಗಿದ್ದಾನೆ. ಆ ಭಗವಂತನನ್ನ ನೆನೆಯದೇ ಇದ್ರೂ ಕೂಡ ವ್ಯಕ್ತಿಗಳನ್ನ ಭಗವಂತ ಪಾಲನೆ ಮಾಡ್ತಾನೆ ಈ ಭೌತಿಕ ಪ್ರಕೃತಿಯ ಮುಖಾಂತರವಾಗಿ. ಅಂದಮೇಲೆ ಭಗವಂತನನ್ನ ನಿರಂತರವಾಗಿ ಸ್ಮರಣೆ ಮಾಡುವ, ಭಗವಂತನ ಭಕ್ತಿ ಸೇವೆಯನ್ನ ಮಾಡುವಂತಹ ವ್ಯಕ್ತಿಗಳನ್ನ ಭಗವಂತ ಯಾವತ್ತೂ ಕೈ ಬಿಡುವುದಿಲ್ಲ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಮಹಾಮ್ಯಹಂ. ಅಂತಹ ಜನರ ಯೋಗ ಮತ್ತು ಕ್ಷೇಮಗಳು ಆ ಭಗವಂತನದ್ದೇ ಆಗಿರುತ್ತದೆ. ಹಾಗಾಗಿ ಆ ಭಕ್ತರು ಯಾತಕ್ಕೋಸ್ಕರ ಈ ಜನರ ಮನೆಗೆ ಹೋಗ್ತಾರೆ? ಇಲ್ಲಿ ಗೃಹ ಮೇಧಿ ಅಂತ ಹೇಳ್ತಾರೆ. ಇಂತಹ ಗೃಹ ಮೇಧಿಗಳ ಹತ್ರ ಹೋಗ್ತಾರೆ. ಇಲ್ಲಿ ಗೃಹ ಮೇಧಿ ಮತ್ತೆ ಗೃಹಸ್ಥ ಅನ್ನುವಂತಹ ಎರಡು ಪದಗಳಿವೆ. ಗೃಹಸ್ಥ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಗೃಹಸ್ಥ ಆಶ್ರಮದಲ್ಲಿ ಇರ್ತಾನೆ ಮತ್ತು ತನ್ನ ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸ್ಲಿಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತಾನೆ, ಆತನನ್ನ ಗೃಹಸ್ಥ ಅಂತ ಹೇಳಿ ಕರಿತೇವೆ. ಅದನ್ನ ಆಶ್ರಮ ಅಂತ ಕರಿತೇವೆ. ಹೇಗೆ ಬ್ರಹ್ಮಚಾರಿ ಆಶ್ರಮ, ವಾನಪ್ರಸ್ಥ ಆಶ್ರಮ, ಸನ್ಯಾಸಾಶ್ರಮ ಇದೆಯೋ ಹಾಗೆ ಗೃಹಸ್ಥ ಆಶ್ರಮವು ಕೂಡ ಒಂದು ಆಶ್ರಮವೇ ಆಗಿದೆ. ಆದ್ರೆ ಯಾವ ವ್ಯಕ್ತಿ ಇದೆಲ್ಲವನ್ನು ಕೂಡ ಮರೆತು ಇಂದ್ರಿಯ ಭೋಗವೇ ಜೀವನದ ಗುರಿ ಅಂತ ಹೇಳಿ ಹಣ ಸಂಪಾದನೆ ಮತ್ತು ಇಂದ್ರಿಯ ಭೋಗದಲ್ಲೇ ಜೀವನವನ್ನು ಕಳೀತಾನೋ ಅಂತಹ ವ್ಯಕ್ತಿಯನ್ನ ಗೃಹಮೇಧಿ ಅಂತ ಕರಿತೇವೆ. ಅಂತಹ ಗೃಹಮೇಧಿಗಳನ್ನ ಎಚ್ಚರಿಸ್ಲಿಕ್ಕೋಸ್ಕರ, ಭಗವಂತನ ಕುರಿತಾಗಿ ಅವರಿಗೆ ತಿಳಿಸಿಕೊಡ್ಲಿಕ್ಕೋಸ್ಕರ ಈ ಒಂದು ಮಧುಕರಿಯನ್ನ ಒಂದು ಕಾರಣವಾಗಿಟ್ಟುಕೊಂಡು ಶುಕದೇವ ಗೋಸ್ವಾಮಿಗಳು ಮತ್ತು ಇತರ ಭಕ್ತರು ಯಾರು ಮಧುಕರಿಯನ್ನ ಮಾಡ್ತಾರೆ ಅವರು ಆ ಒಂದು ಉದ್ದೇಶದಿಂದ ಆ ಮನೆ ಮನೆಗಳಿಗೆ ಹೋಗುವಂತಹದ್ದು. ಹಾಗೆ ಹೋದವರು ಬಹಳ ಹೊತ್ತು ನಿಲ್ಲುವುದಿಲ್ಲ. ಹಾಲು ಕರೆಯುವಷ್ಟು ಹೊತ್ತು ನಿಲ್ತಾರೆ. ಮತ್ತೆ ಹಾಗೆ ನಿಲ್ಲುವಂತಹ ಉದ್ದೇಶವು ಕೂಡ ಅಂತಹ ವ್ಯಕ್ತಿಗಳ ಮನೆಯನ್ನ ಪವಿತ್ರಗೊಳಿಸುವಂತಹದ್ದು ಅಥವಾ ಶುದ್ಧಗೊಳಿಸುವಂತಹದ್ದು ಆಗಿರುತ್ತದೆ. ಪರೀಕ್ಷಿತ ಮಹಾರಾಜನು ಕೂಡ ಸಾಮಾನ್ಯವಾದಂತಹ ವ್ಯಕ್ತಿಯಲ್ಲ. ಆತನು ಬಹಳ ಶ್ರೇಷ್ಠನಾದಂತಹ ವ್ಯಕ್ತಿಯಾಗಿದ್ದಾನೆ. ಅವನ ಬಗ್ಗೆ ಕೂಡ ತಿಳಿಸಿ ಅನ್ನುವಂಥದ್ದು ಮುಂದಿನ ಪ್ರಶ್ನೆ. ಅದನ್ನ 9ನೇ ಶ್ಲೋಕದಲ್ಲಿ ಕೇಳ್ತಾ ಇದ್ದಾರೆ. ಅಭಿಮನ್ಯು ಸುತಂ ಸೂತ ಪ್ರಾಹುರ್ಭಾಗವತೋತ್ತಮಂ ತಸ್ಯ ಜನ್ಮ ಮಹಾಶ್ಚರ್ಯಂ ಕರ್ಮಾಣಿ ಚ ಗೃಣೀಹಿನಃ ತಸ್ಯ ಜನ್ಮ ಮಹಾಶ್ಚರ್ಯಂ ಕರ್ಮಾಣಿ ಚ ಗೃಣೀಹಿನಃ. 9ನೇ ಶ್ಲೋಕದ ಅನುವಾದ. ಮಹಾರಾಜ ಪರೀಕ್ಷಿತನು ಶ್ರೇಷ್ಠ ದೈವಭಕ್ತನೆಂದು ಆತನ ಹುಟ್ಟು ಮತ್ತು ಕಾರ್ಯಗಳೆಲ್ಲವೂ ಅದ್ಭುತವೆಂದು ಹೇಳಿದಿರಿ. ದಯವಿಟ್ಟು ಆತನ ಬಗ್ಗೆ ನಮಗೆ ಹೇಳಿ. ಹೀಗೆ ಇಲ್ಲಿ ಒಟ್ಟು 3 ಪ್ರಶ್ನೆಗಳು. ಭಾಗವತದ ಕುರಿತಾಗಿ ಒಂದು ಪ್ರಶ್ನೆ, ಶುಕದೇವ ಗೋಸ್ವಾಮಿಗಳ ಬಗ್ಗೆ ಒಂದು ಪ್ರಶ್ನೆ, ಮತ್ತೆ ಪರೀಕ್ಷಿತ ಮಹಾರಾಜನ ಕುರಿತಾಗಿ ಇನ್ನೊಂದು ಪ್ರಶ್ನೆ. ಪರೀಕ್ಷಿತ ಮಹಾರಾಜ ಎಂತಹ ಶ್ರೇಷ್ಠ ವ್ಯಕ್ತಿ! ಆ ಶುಕದೇವ ಗೋಸ್ವಾಮಿಗಳನ್ನ ಭೇಟಿ ಮಾಡುವಂತಹ ಅವಕಾಶ ಅವನಿಗೆ ದೊರಕಿದ್ದು ಅದು ಕೂಡ ಪರಮಾಶ್ಚರ್ಯವಾದಂತಹದ್ದು. ಆ ಭಗವಂತನ ಶುದ್ಧ ಭಕ್ತರು ಎಲ್ಲರಿಗೂ ಕೂಡ ದರ್ಶನವನ್ನು ಕೊಡುವಂತಹವರಲ್ಲ. ಆ ಪರೀಕ್ಷಿತ ಮಹಾರಾಜನ ಒಂದು ಅರ್ಹತೆಗಳು ಕೂಡ ಬಹಳ ಶ್ರೇಷ್ಠವಾದಂತಹದ್ದು. ಪರೀಕ್ಷಿತ ಮಹಾರಾಜನ ಜನನ, ಕಾರ್ಯಗಳು ಮತ್ತೆ ಮರಣ, ಇದು 3 ಕೂಡ ಶ್ರೇಷ್ಠವಾದದ್ದು. ಪರೀಕ್ಷಿತನು ಹುಟ್ಟಿದಾಗ ಅಥವಾ ಹುಟ್ಟುವುದಕ್ಕಿಂತ ಮೊದಲು ತಾಯಿಯ ಗರ್ಭದಲ್ಲಿರಬೇಕಾದ್ರೇನೆ ಭಗವಂತನ ದರ್ಶನವನ್ನ ಪಡೆದಂತಹ ವ್ಯಕ್ತಿ. ಮತ್ತು ಆತನು ಚಟುವಟಿಕೆಗಳಲ್ಲಿ ಅವನ ಕಾರ್ಯ ಹೇಗಿತ್ತು ಅಂತ ಹೇಳಿದ್ರೆ, ಅವನು ಇಡೀ ಪ್ರಪಂಚದ ಚಕ್ರವರ್ತಿ ಆಗಿದ್ದ. ಮಹಾಭಾರತ ಯುದ್ಧ ನಡೆದ ನಂತರ ಯುಧಿಷ್ಠಿರ ಮಹಾರಾಜನು ರಾಜನಾದ. ಆಮೇಲೆ ಯುಧಿಷ್ಠಿರ ಮಹಾರಾಜನ ನಂತರ ಪರೀಕ್ಷಿತನೇ ರಾಜನಾದ. ಹಾಗಾಗಿ ಆ ಇಡೀ ಒಂದು ಭೂಮಂಡಲ ಏನಿದೆ, ಇಡೀ ಪ್ರಪಂಚವೇ ಆ ಒಂದು ಪರೀಕ್ಷಿತ ಮಹಾರಾಜನ ಆಳ್ವಿಕೆಯಲ್ಲಿ ಬಹಳ ಸುಭಿಕ್ಷವಾಗಿ ನಡೆಯುತ್ತಾ ಇತ್ತು. ಹಾಗೆ ಆತನು ಕಲಿಯನ್ನ ನಿಗ್ರಹ ಮಾಡ್ತಾನೆ. ಭಗವಂತನ ಅವತಾರ ಸಮಾಪ್ತಿಯಾದ ನಂತರ ಕಲಿ ಪ್ರವೇಶ ಮಾಡ್ತಾನೆ, ಕಲಿಯುಗ ಪ್ರಾರಂಭವಾಗ್ತದೆ. ಅಂತಹ ಕಲಿಯುಗ ಪ್ರಾರಂಭದಲ್ಲಿ ಪರೀಕ್ಷಿತ ಮಹಾರಾಜನು ಕಲಿಯನ್ನ ನಿಗ್ರಹಿಸಿ ಆತನು ಎಲ್ಲಾ ಕಡೆ ಹರಡದ ಹಾಗೆ ಅವನಿಗೆ ದಿಗ್ಬಂಧನವನ್ನ ಮಾಡ್ತಾನೆ. ಅದು ಪರೀಕ್ಷಿತ ಮಹಾರಾಜನ ಚಟುವಟಿಕೆ. ಇನ್ನು ಮರಣಕಾಲ ಹೇಗಿತ್ತು ಅಂತ ಹೇಳಿದ್ರೆ, 7 ದಿನಗಳ ಕಾಲ ನಿರಂತರವಾಗಿ, ರಾತ್ರಿ ಹಗಲು ನಿರಂತರವಾಗಿ ಅನ್ನ ನೀರನ್ನು ಕೂಡ ಮುಟ್ಟದೆ ಪರೀಕ್ಷಿತ ಮಹಾರಾಜ ಶ್ರೀಮದ್ ಭಾಗವತದ ಶ್ರವಣವನ್ನ ಮಾಡ್ತಾನೆ ಮತ್ತು ನಮಗೆಲ್ಲರಿಗೂ ಈ ಶ್ರೀಮದ್ ಭಾಗವತವು ದೊರಕುವಂತೆ ಮಾಡಿದ್ದಾನೆ.
ಹಾಗೆ ಆತನು ಭಗವಂತನ ದಿವ್ಯಧಾಮವನ್ನ ಸೇರಿದ್ದಾನೆ. ಹೀಗೆ ಪರೀಕ್ಷಿತ ಮಹಾರಾಜನ ಜನ್ಮ, ಕರ್ಮ ಮತ್ತೆ ಮರಣ ಈ ಮೂರು ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನ ದಯವಿಟ್ಟು ನಮಗೆ ತಿಳಿಸಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇನ್ನು ಮುಂದಕ್ಕೆ 10ನೇ ಶ್ಲೋಕದಲ್ಲಿ ತಿಳಿಸ್ತಾರೆ, ಸಾ ಸಾಮ್ರಾಟ್ ಕಸ್ಯ ವಾ ಹೇತೋ ಪಾಂಡೂನಾಂ ಮಾನವರ್ಧನಃ ಪ್ರಾಯೋಪವಿಷ್ಟೋ ಗಂಗಾಯಾಂ ಅನಾಧೃತ್ಯ ಅಧಿರಾಶ್ರಿಯಂ. ಆತ ಮಹಾಚಕ್ರವರ್ತಿಯಾಗಿದ್ದು ತನ್ನ ಸಾಮ್ರಾಜ್ಯದಲ್ಲಿ ಸಕಲೈಶ್ವರ್ಯವನ್ನು ಹೊಂದಿದ್ದನು. ಆತ ಪಾಂಡುವಂಶದ ಕೀರ್ತಿಯನ್ನು ವಿಸ್ತರಿಸುವ ಮಹಾಮಹಿಮನಾಗಿದ್ದನು. ಆದರೂ ಆತ ಏಕೆ ಇವೆಲ್ಲವನ್ನು ತ್ಯಜಿಸಿ ಗಂಗಾ ನದಿಯ ತೀರದಲ್ಲಿ ಆಮರಣ ಉಪವಾಸ ಕುಳಿತನು? ಪರೀಕ್ಷಿತ ಮಹಾರಾಜನ ಒಂದು ಐಶ್ವರ್ಯಕ್ಕೆ ಎಣೆ ಇರಲಿಲ್ಲ. ಆತನು ಚಕ್ರವರ್ತಿಯಾಗಿದ್ದ, ಎಲ್ಲಾ ಪ್ರಪಂಚವನ್ನೇ ಆಳ್ತಾ ಇದ್ದ. ಅನೇಕ ಜನರು, ಸಾಮಂತ ರಾಜರು ಅವನ ಕೈ ಕೆಳಗೆ ಇದ್ರು. ಎಲ್ಲ ಐಶ್ವರ್ಯವನ್ನು ಕೂಡ ಆತನು ಹೊಂದಿದ್ದ. ಅವನಿಗೆ ಯಾರು ಶತ್ರುಗಳೇ ಇರಲಿಲ್ಲ. ಶತ್ರುಗಳು ಅಂತ ಹೇಳಿ ಯಾರಾದ್ರೂ ಇದ್ರೆ ಅವರೆಲ್ಲರೂ ಕೂಡ ಅವನಿಗೆ ಮಣಿದಿದ್ರು, ಅವನಿಗೆ ಶರಣಾಗತರಾಗಿದ್ರು. ಇನ್ನು ಅವನು ಹುಟ್ಟಿದಂತಹ ವಂಶ ಅದು ಬಹಳ ಶ್ರೇಷ್ಠವಾದದ್ದು, ಪಾಂಡು ವಂಶ, ಕುರುವಂಶದಲ್ಲಿ ಆತನು ಜನಿಸಿದ್ದಾನೆ. ಆತನ ಯೌವನ ಇತ್ತು, ಆತನಿಗೆ ಶರೀರದಲ್ಲಿ ಬಹಳ ಶಕ್ತಿ ಇತ್ತು. ಅಂತಹ ಒಂದು ಉತ್ತಮವಾದಂತಹ ಶರೀರವನ್ನು ಕೂಡ ಆತನು ಹೊಂದಿದ್ದ. ಮತ್ತೆ ವೈಭವವನ್ನು ಹೊಂದಿದ್ದಂತಹ ವ್ಯಕ್ತಿ. ಆತನಿಗೆ ಯಾವುದರಲ್ಲಿಯೂ ಕೂಡ ಕಡಿಮೆ ಇರಲಿಲ್ಲ. ವಿದ್ಯೆಯಲ್ಲೇ ಆಗ್ಲಿ, ರೂಪದಲ್ಲಾಗ್ಲಿ, ಯಾವುದರಲ್ಲಿಯೂ ಕೂಡ, ಐಶ್ವರ್ಯದಲ್ಲಾಗ್ಲಿ ಯಾವುದರಲ್ಲಿಯೂ ಕೂಡ ಆತನಿಗೆ ಕಡಿಮೆ ಇರಲಿಲ್ಲ. ಅಂತಹ ವ್ಯಕ್ತಿ ಆಮರಣ ಉಪವಾಸ ಮಾಡಲಿಕ್ಕೆ ಕಾರಣ ಏನು? ತಾನು ಉಪವಾಸ ಮಾಡಿ ಶರೀರ ತ್ಯಾಗ ಮಾಡಬೇಕು ಅಂತ ಹೇಳಿ ಆತನು ಯಾತಕ್ಕೋಸ್ಕರ ನಿಶ್ಚಯಿಸಿದ ಅನ್ನುವಂಥದ್ದು ಇಲ್ಲಿ ಇನ್ನೊಂದು ಪ್ರಶ್ನೆ. ಇದು ಪರೀಕ್ಷಿತ ಮಹಾರಾಜನ ಕುರಿತಾದಂತಹ ಪ್ರಶ್ನೆ. 11ನೇ ಶ್ಲೋಕ. ನಮಂತಿ ಯತ್ಪಾದನಿಕೇತಮಾತ್ಮನಃ ಶಿವಾಯ ಹಾನೀಯ ಧನಾನಿ ಶತ್ರವಃ ಕಥಂ ಸವೀರ ಶ್ರಿಯಮಂಗ ದುಸ್ತ್ಯಜಾಂ ಯುವೈಷತೋತ್ಪ್ರಷ್ಟುಮಹೋ ಸಹಾಸುಭಿಃ. ಪರೀಕ್ಷಿತನು ಶ್ರೇಷ್ಠ ಸಾಮ್ರಾಟನಾಗಿದ್ದನು. ಅವನ ಎಲ್ಲ ಶತ್ರುಗಳು ಸ್ವಂತ ಹಿತದೃಷ್ಟಿಯಿಂದಲೇ ಆತನ ಬಳಿ ಬಂದು ತಮ್ಮ ಸಕಲ ಸಂಪತ್ತನ್ನು ಆತನ ಪಾದಗಳಿಗೆ ಒಪ್ಪಿಸಿ ನಮಸ್ಕರಿಸುತ್ತಿದ್ದರು. ಆತ ದೃಢಕಾಯನಾದ ತರುಣನೂ ಬಲಶಾಲಿಯೂ ಆಗಿದ್ದನು. ಆತನ ಬಳಿ ಅಪಾರ ಐಶ್ವರ್ಯವಿತ್ತು. ಹೀಗಿದ್ದರೂ ಆತ ಏಕೆ ಎಲ್ಲವನ್ನು, ತನ್ನ ಪ್ರಾಣವನ್ನು ತ್ಯಜಿಸಲು ಸಿದ್ಧನಾದನು? ಇಲ್ಲಿ ಸಾಮಾನ್ಯವಾಗಿ ಯಾರೋ ಒಬ್ಬ ವ್ಯಕ್ತಿ ಶರೀರ ತ್ಯಾಗ ಮಾಡಿದ ಅಂತ ಹೇಳಿದ್ರೆ ನಾವು ಅಷ್ಟೊಂದು ಚಿಂತೆ ಮಾಡಬೇಕಾಗಿಲ್ಲ. ಆದರೆ ಒಬ್ಬ ರಾಜನು ತನ್ನ ಸ್ಥಾನವನ್ನ ತ್ಯಾಗ ಮಾಡ್ತಾನೆ ಅಂತ ಹೇಳಿದ್ರೆ ಆ ರಾಜ್ಯದ ಒಂದು ಸುಸ್ಥಿತಿಯ ಬಗ್ಗೆ ನಮಗೆ ಸ್ವಲ್ಪ ಅನುಮಾನ ಬರ್ತದೆ. ಯಾಕಂದ್ರೆ ಆ ರಾಜ್ಯವನ್ನ ಅಷ್ಟೊಂದು ವರ್ಷಗಳ ಕಾಲ ಬಹಳ ಚೆನ್ನಾಗಿ ನೋಡಿಕೊಳ್ತಾ ಇದ್ದಂತಹ ವ್ಯಕ್ತಿ ಈಗ ಇಲ್ಲ ಅಂತ ಹೇಳಿದ್ರೆ ಆ ರಾಜ್ಯದ ಗತಿ ಏನಾಗಬೇಕು ಅನ್ನುವಂತಹ ಒಂದು ಚಿಂತನೆಯು ಕೂಡ ಬರ್ತದೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ತನ್ನ ಪ್ರಾಣವನ್ನು ಕೂಡ ತ್ಯಜಿಸಲು ಸಿದ್ಧನಾಗಿದ್ದಾನೆ. ಅವನ ಪ್ರಾಣ, ಅವನ ಜೀವನ ಅದು ಕೇವಲ ಅವನದ್ದಲ್ಲ, ಅದು ಎಲ್ಲರಿಗೂ ಕೂಡ ಆಶ್ರಯವನ್ನ ಕೊಟ್ಟಂತಹ ವ್ಯಕ್ತಿ ಪರೀಕ್ಷಿತ ಮಹಾರಾಜ. ಹಾಗಾಗಿ ಇಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದು 11ನೇ ಶ್ಲೋಕ. 12ನೇ ಶ್ಲೋಕ. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯಾ ಉತ್ತಮ ಶ್ಲೋಕ ಪರಾಯಣ ಜನ ಜೀವಂತಿ ತನ್ಮಾರ್ಥಮಸೌ ಪರಾಶ್ರಯಂ ಮುಮೋಚ ನಿರ್ವಿದ್ಯ ಕುತ ಕಲೇವರಂ. ಪರಮಪುರುಷನಿಗೆ ತಮ್ಮನ್ನು ಅರ್ಪಿಸಿಕೊಂಡವರು ಇತರರ ಕಲ್ಯಾಣಾಭಿವೃದ್ಧಿ ಹಾಗೂ ಸಂತೋಷಕ್ಕಾಗಿ ಮಾತ್ರ ಜೀವಿಸುತ್ತಾರೆ. ಯಾವ ರೀತಿಯ ಸ್ವಾರ್ಥ ಸುಖದ ಬಯಕೆಯೂ ಅವರಿಗಿರುವುದಿಲ್ಲ. ಪರೀಕ್ಷಿತ ಮಹಾರಾಜನು ಎಲ್ಲ ಬಗೆಯ ಐಹಿಕ ಭೋಗಗಳಿಂದ ದೂರನಾಗಿದ್ದರೂ ಇತರರಿಗೆ ಆಶ್ರಯವಾಗಿದ್ದ ತನ್ನ ಮರ್ತ್ಯ ದೇಹವನ್ನು ಬಿಡಲು ಅವನಿಗೆ ಹೇಗೆ ಸಾಧ್ಯವಾಯಿತು? ಯಾತಕ್ಕೋಸ್ಕರ ಈ ರೀತಿಯಾಗಿ ಪರೀಕ್ಷಿತ ಮಹಾರಾಜ ಮಾಡಿದ? ಎಲ್ಲರಿಗೂ ಆಶ್ರಯಪ್ರಾಯನಾಗಿದ್ದಂತ, ಎಲ್ಲರಿಗೂ ಆಶ್ರಯವನ್ನು ಕೊಟ್ಟಿದ್ದಂತಹ ಪರೀಕ್ಷಿತನು ತನ್ನ ಶರೀರವನ್ನ ಯಾಕೆ ತ್ಯಾಗ ಮಾಡ್ತಾನೆ? ಅವನಿಗೆ ಭೌತಿಕ ವಸ್ತುಗಳಲ್ಲಿ ಒಂದು ಆಸಕ್ತಿ ಇರಲಿಲ್ಲ, ವ್ಯಾಮೋಹ ಇರಲಿಲ್ಲ. ಆದ್ರೂ ಇತರರಿಗೆ ಆತನಿಂದ ಬಹಳ
ಉಪಯೋಗ ಆಗ್ತಾ ಇತ್ತು, ಇತರರಿಗೆ ಅವನು ಆಶ್ರಯದಾತನಾಗಿದ್ದ. ಅಂತಹ ವ್ಯಕ್ತಿ ಯಾಕೆ ಈ ರೀತಿಯಾಗಿ ಶರೀರವನ್ನ ತ್ಯಾಗ ಮಾಡಿದ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಭಾಗವತವನ್ನ ಹೇಳಿದವರು ಮತ್ತು ಭಾಗವತವನ್ನ ಕೇಳಿದವರು, ಈ ಮೂರು ವ್ಯಕ್ತಿಗಳ ಕುರಿತಾಗಿ 3 ಪ್ರಶ್ನೆಗಳನ್ನ ಶೌನಕಾದಿ ಋಷಿಗಳು ಮತ್ತೆ ಸೂತ ಗೋಸ್ವಾಮಿಗಳ ಹತ್ರ ಕೇಳ್ತಾರೆ. ಅಂದ್ರೆ ಹಿಂದೆ ಕೇಳಿದ 6 ಪ್ರಶ್ನೆ, ಈಗ ಕೇಳ್ತಾ ಇರುವಂತಹ 3 ಪ್ರಶ್ನೆಗಳು, ಒಟ್ಟು 9 ಪ್ರಶ್ನೆಗಳನ್ನ ಕೇಳಿದ್ದಾರೆ. ತತ್ಸರ್ವಂ ನ ಸಮಾಚಕ್ಷ್ವ ಪೃಷ್ಟೋ ಯದಿಹ ಕಿಂಚನ ಮನ್ಯೇ ತ್ವಾಂ ವಿಷಯೇ ವಾಚಾಂ ಸ್ನಾತಮನ್ಯತ್ರ ಛಾಂದಸಾತ್. ವೇದಗಳ ಕೆಲವು ಭಾಗಗಳನ್ನು ಬಿಟ್ಟು ಉಳಿದ ವಿಷಯಗಳ ಅರ್ಥ ಹೇಳುವುದರಲ್ಲಿ ನೀವು ನಿಪುಣರೆಂದು ನಮಗೆ ಗೊತ್ತು. ನಾವು ನಿಮ್ಮ ಮುಂದಿಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ನೀವು ಸ್ಪಷ್ಟವಾದ ಉತ್ತರ ನೀಡಬಲ್ಲಿರಿ. ಇಲ್ಲಿ ವೇದಗಳ ಕೆಲವು ಭಾಗ ಅಂತ ಹೇಳಿ ಒಂದು ಸ್ವಲ್ಪ ವಿಭಾಗ ಮಾಡಿದ ಹಾಗೆ ಕಾಣುತ್ತದೆ. ಏನು ಇದರ ಅರ್ಥ ಅಂತ ಹೇಳಿದ್ರೆ, ಈಗ ವೇದಗಳನ್ನ ಸ್ಪಷ್ಟವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೆಲವೊಂದು ತರಬೇತಿ ಅಗತ್ಯ ಇದೆ. ಆ ಮಂತ್ರಗಳನ್ನ ಹೇಳುವಂತಹ, ಉಚ್ಚಾರ ಮಾಡುವಂತಹ ವಿಧಾನಗಳು. ಯಾಕಂದ್ರೆ ವೇದ ಮಂತ್ರಗಳನ್ನ ತಪ್ಪಾಗಿ ಉಚ್ಚರಿಸಿದ್ರೆ ವಿರುದ್ಧವಾದಂತಹ ಪರಿಣಾಮಗಳು ಉಂಟಾಗುತ್ತವೆ. ಹಾಗಾಗಿ ಅದನ್ನು ಬಹಳ ಎಚ್ಚರಿಕೆಯಿಂದ ಹೇಳಬೇಕು. ಆ ವೇದಗಳಲ್ಲಿ ಕರ್ಮಕಾಂಡ ಅನ್ನುವಂತಹ ಭಾಗ ಇದೆ. ಅದರಲ್ಲಿ ಭೌತಿಕವಾದಂತಹ ವಸ್ತುಗಳನ್ನ ವ್ಯಕ್ತಿಯು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂತಹ ವಸ್ತುಗಳನ್ನ, ಅಂತಹ ವಿಷಯಗಳನ್ನ, ಅಥವಾ ತನ್ನ ಸ್ವಾರ್ಥಕ್ಕೋಸ್ಕರ ಏನನ್ನ ಪಡಿಬೇಕು ಅಂತ ಹೇಳಿ ವೇದಗಳ ಮುಖಾಂತರ ಯಜ್ಞವನ್ನ ಮಾಡುವಂತಹ ವ್ಯಕ್ತಿ ತಾನು ಉಚ್ಚಾರದಲ್ಲಿ ದೋಷವನ್ನ ಹೊಂದಿದ್ರೆ ಅವನಿಗೆ ಸಿಗುವಂತಹ ಫಲದಲ್ಲಿ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಕಾಣುತ್ತಾನೆ. ಮುಂದಕ್ಕೆ ನಾವು ತ್ವಷ್ಟ್ರ ಅನ್ನುವಂತಹ ವ್ಯಕ್ತಿಯು, ಆತನು ವೃತ್ರಾಸುರ ಅನ್ನುವಂತಹ ರಾಕ್ಷಸನನ್ನು ಪಡೀತಾನೆ. ಆತನು ಇಂದ್ರನನ್ನ ಕೊಲ್ಲಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ರಾಕ್ಷಸನಿಗೆ ಜನ್ಮವನ್ನ ಕೊಡ್ತಾನೆ. ಆದ್ರೆ ಆ ರಾಕ್ಷಸನು ಇಂದ್ರನ ಕೈಯಲ್ಲಿ ಸಾಯಬೇಕಾಗ್ತದೆ. ಯಾಕಂದ್ರೆ ಅವನು ಉಚ್ಚಾರ ಮಾಡಿದಂತಹ ರೀತಿ ವ್ಯತ್ಯಾಸವಾಗಿರ್ತದೆ. ಈ ರೀತಿಯಾದದ್ದು. ಅಂತಹ ವಿಚಾರಗಳಲ್ಲಿ ಭಗವಂತನ ಭಕ್ತರು ಬಹಳ ನೈಪುಣ್ಯತೆಯನ್ನು ಹೊಂದಿರಬೇಕಾಗಿಲ್ಲ. ಭಗವಂತನ ಬಗ್ಗೆ ತಿಳಿಸಿಕೊಡುವಂತಹವರು ಅವರು ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನ ಹೊಂದಿರದೇ ಇರಬಹುದು, ಅಥವಾ ಅವರಿಗೆ ಉಚ್ಚಾರವು ಸ್ಪಷ್ಟವಾಗಿ ಬರದೇ ಇರಬಹುದು. ಅವರು ಹೇಳುವುದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಕೂಡ ಇರಬಹುದು. ಆದ್ರೂ ಕೂಡ ಅದನ್ನ ನಾವು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಅವರು ಹೇಳುವಂತಹ ವಿಚಾರಗಳು ಸರಿಯಾಗಿರ್ತವೆ. ಹಿಂದೆ ಹೇಳಿದ ಹಾಗೆ ವಾಯಸಂ ತೀರ್ಥ ಅಂತ ಹೇಳ್ತೇವೆ. ಕಾಗಿಗಳಿಗೆ ಇಷ್ಟವಾಗುವಂತಹ ವಿಚಾರಗಳು ಏನಿದೆ ಅದು ಎಷ್ಟೇ ಚೆನ್ನಾಗಿ ಹೇಳಿರ್ಲಿ, ಅದು ಭೌತಿಕ ವಸ್ತುಗಳ ಆದ್ರಿಂದ ಅದನ್ನು ನಾವು ಸ್ವೀಕರಿಸಬಾರದು. ಹಾಗೆ ಭಗವಂತನ ಕುರಿತಾಗಿ ನಾವು ಯಾರಾದ್ರೂ ಹೇಳ್ತಾ ಇದ್ರೆ ಅದು ಸರಿಯಾಗಿ ಛಂದೋಬದ್ಧವಾಗಿ ಕ್ರಮಬದ್ಧವಾಗಿ ತಿಳಿಸದೇ ಇದ್ರೂ ಕೂಡ ಅದರಲ್ಲಿರುವ ವಿಷಯ ವಸ್ತು ಬಹಳ ಚೆನ್ನಾಗಿರುವುದರಿಂದ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಹಾಗೆ ಇಲ್ಲಿ ವೇದಗಳ ಕೆಲವು ಭಾಗ ಅಂತ ಹೇಳಿದ್ದಾರೆ. ಇದನ್ನ ಭಾವಾರ್ಥದಲ್ಲಿ ಪ್ರಭುಪಾದರು ಬ್ರಾಹ್ಮಣರು ಮತ್ತು ಪರಿವ್ರಾಜಕಾಚಾರ್ಯರು ಅಂತ ಹೇಳಿ 2 ವಿಭಾಗ ಮಾಡ್ತಾರೆ. ಪರಿವ್ರಾಜಕರು ಅಂತ ಹೇಳಿದ್ರೆ ಪ್ರಪಂಚವನ್ನ ಸುತ್ತುವವರು, ನಾರದ ಮುನಿಗಳ ಹಾಗೆ. ಅವರು ತ್ರಿಲೋಕ ಸಂಚಾರಿ. ಉದ್ದೇಶ ಏನು? ಭಗವಂತನ ಕುರಿತಾಗಿ ತಿಳಿಸುವಂತಹದ್ದು, ಭಗವಂತನ ಗುಣಗಾನವನ್ನ ಮಾಡುವಂತಹದ್ದು, ಭಗವಂತನ ಭಕ್ತಿಯನ್ನ ಎಲ್ಲರಿಗೂ ಪ್ರಸಾರ ಮಾಡುವಂತಹದ್ದು. ಇಂಥವರನ್ನ ಪರಿವ್ರಾಜಕರು ಅಂತ ಕರಿತೇವೆ. ಬ್ರಾಹ್ಮಣರು ಅಂತ ಹೇಳಿದ್ರೆ, ಇಲ್ಲಿ ಬ್ರಾಹ್ಮಣ ಅನ್ನುವ ಪದಕ್ಕೆ ಏನು ಅರ್ಥ? ಜನ್ಮನಾಜಾಯತೆ ಜಂತು. ಇಲ್ಲಿ ಸಂಸ್ಕಾರಾತ್ ಭವೇದ್ ದ್ವಿಜಃ ವೇದಪಾಠಾತ್ ಭವೇದ್ ವಿಪ್ರ ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ. ಅಂದ್ರೆ ವೇದಗಳನ್ನ ಯಾರು ಅಧ್ಯಯನ ಮಾಡಿರ್ತಾರೆ, ವೇದಗಳನ್ನ ಯಾರು ಚೆನ್ನಾಗಿ ಉಚ್ಚಾರಣೆ ಮಾಡ್ತಾರೆ, ಅವರನ್ನ ನಾವು ಬ್ರಾಹ್ಮಣರು ಅಂತ ಹೇಳಿ ಕರೆಯುವುದು. ಆದ್ರೆ ಆ ಬ್ರಾಹ್ಮಣರು ಮತ್ತು ಪರಿವ್ರಾಜಕಾಚಾರ್ಯರಿಗೆ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಬ್ರಾಹ್ಮಣರು ವೇದಗಳ ಸ್ಪಷ್ಟವಾದ ಉಚ್ಚಾರಣೆ, ಸ್ಪಷ್ಟವಾದಂತಹ ಅರ್ಥ ವಿವರಣೆ, ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ರೆ, ಪರಿವ್ರಾಜಕರು ಭಗವಂತನ ಲೀಲೆಗಳನ್ನ ಜನರಿಗೆ ಪ್ರಚಾರ ಮಾಡುವುದರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ. ಇಲ್ಲಿ ಸೂತ ಗೋಸ್ವಾಮಿಗಳು ಕೂಡ ಮಾಡ್ತಾ ಇರುವಂತದ್ದು ಪರಿವ್ರಾಜಕಾಚಾರ್ಯರ ಒಂದು ಕಾರ್ಯವನ್ನ. ಹಾಗಾಗಿ ಇಲ್ಲಿ ಹೇಳುವುದು, ವೇದಗಳ ಕೆಲವು ಭಾಗಗಳನ್ನ ಬಿಟ್ಟು ಉಳಿದದರಲ್ಲಿ ನೀವು ಬಹಳ ನಿಪುಣರಾಗಿದ್ದೀರಾ, ದಯವಿಟ್ಟು ನಮಗೆ ಇದರ ಬಗ್ಗೆ ತಿಳಿಸಿ ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಾಗೆಯೇ ಸೂತ ಗೋಸ್ವಾಮಿಗಳೇ ಶೌನಕಾದಿ ಋಷಿಗಳು ನಂಬಿಕೆಯನ್ನು ಇಟ್ಟಿದ್ದಾರೆ.
ಅವರೇನು ಹೇಳ್ತಾರೆ ಅನ್ನೋದನ್ನ ಸ್ಪಷ್ಟವಾಗಿ ಕೇಳಿಸಿಕೊಂಡು ಅದರ ಪ್ರಕಾರವಾಗಿ ನಡೆದುಕೊಳ್ಳಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಕರ್ಮಕಾಂಡಗಳನ್ನ ತಿಳಿದವರು ಬ್ರಾಹ್ಮಣರಾದ್ರೆ ಭಗವಂತನ ಭಕ್ತಿಯನ್ನು ಪ್ರಚಾರ ಮಾಡುವವರು ಪರಿವ್ರಾಜಕಾಚಾರ್ಯರಾಗಿದ್ದಾರೆ. ಪರಿವ್ರಾಜಕಾಚಾರ್ಯರು ವೇದ ಮಂತ್ರಗಳನ್ನ ಸರಿಯಾಗಿ ಉಚ್ಚಾರಣೆ ಮಾಡದೇ ಇದ್ರೂ ಕೂಡ ಭಗವಂತನ ಸಾಕ್ಷಾತ್ಕಾರವು ಅವರಿಗೆ ಉಂಟಾಗಿರುತ್ತದೆ. ಇದು 3 ಪ್ರಶ್ನೆಗಳ ವಿವರಣೆ. ಮೊದಲನೇ ಪ್ರಶ್ನೆ, ಭಾಗವತದ ರಚನೆ ಎಲ್ಲಿ, ಯಾವಾಗ, ಹೇಗೆ, ಯಾರ ಪ್ರೇರಣೆಯಿಂದ ಆಯಿತು? ಶುಕದೇವ ಗೋಸ್ವಾಮಿಗಳು ಹೇಗೆ ಪರೀಕ್ಷಿತನನ್ನ ಭೇಟಿ ಮಾಡಿದ್ರು, ಅಥವಾ ಶುಕದೇವ ಗೋಸ್ವಾಮಿಗಳ ಬಗ್ಗೆ ತಿಳಿಸಿ, ಮತ್ತೆ ಪರೀಕ್ಷಿತ ಮಹಾರಾಜನ ಬಗ್ಗೆ ತಿಳಿಸಿ ಅನ್ನುವಂತ 3 ಪ್ರಶ್ನೆ. ಇದಕ್ಕೆ ಉತ್ತರ ಎಲ್ಲಿದೆ? ಉತ್ತರ ಈಗಲೇ ಪ್ರಾರಂಭ ಆಗುವಂತದ್ದು 14ನೇ ಶ್ಲೋಕದಿಂದಲೇ ಪ್ರಾರಂಭ ಆಗುತ್ತದೆ. 4ನೇ ಅಧ್ಯಾಯದಿಂದ 7ನೇ ಅಧ್ಯಾಯದ ಪ್ರಾರಂಭದವರೆಗೆ ಆ ಭಾಗವತದ ರಚನೆಯ ಕುರಿತಾದಂತಹ ಒಂದು ವಿವರಣೆಯನ್ನು ನಾವು ತಿಳಿಲಿಕ್ಕಿದ್ದೇವೆ. ನಾರದ ಮುನಿಗಳ ಆಗಮನವಾಗುತ್ತದೆ. ನಾರದ ಮುನಿಗಳು ತಮ್ಮ ಹಿಂದಿನ ಜನ್ಮದ ಕಥೆಯನ್ನ ಹೇಳುತ್ತಾರೆ. ಆಮೇಲೆ ಭಕ್ತಿಯ 9 ಹಂತಗಳನ್ನ ನಾವು ಕಲಿಯುತ್ತೇವೆ. ಇದೆಲ್ಲವೂ ಕೂಡ ಭಾಗವತದ ರಚನೆಯ ಕುರಿತಾದಂತಹ ಪ್ರಶ್ನೆಗೆ ಉತ್ತರ. ಇನ್ನು ಶುಕದೇವ ಗೋಸ್ವಾಮಿಗಳ ಕುರಿತಾಗಿ ಎಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ 18 ಮತ್ತೆ 19ನೇ ಅಧ್ಯಾಯದಲ್ಲಿ, ಇದೇ ಮೊದಲನೇ ಸ್ಕಂದದ 18 ಮತ್ತೆ 19ನೇ ಅಧ್ಯಾಯದಲ್ಲಿ, ಅಂದ್ರೆ ಕೊನೆಗೆ ಶುಕದೇವ ಗೋಸ್ವಾಮಿಗಳ ಬಗ್ಗೆ ತಿಳಿಸ್ತಾರೆ. ಮಹಾರಾಜ ಪರೀಕ್ಷಿತನ ಬಗ್ಗೆ 7ನೇ ಅಧ್ಯಾಯದಿಂದ ಕೊನೆಯವರೆಗೆ 19ನೇ ಅಧ್ಯಾಯದವರೆಗೆ ತಿಳಿಸ್ತಾರೆ. ಅಂದ್ರೆ ಇಲ್ಲಿ ಈ 3 ಪ್ರಶ್ನೆಗಳನ್ನು ಏನು ಕೇಳಿದ್ದಾರೆ ಆ 3 ಪ್ರಶ್ನೆಗೆ ಉತ್ತರವಾಗಿ ಈ ಇಡೀ ಒಂದು ಸ್ಕಂದವು ನಮಗೆ ತಿಳಿಸಿಕೊಡ್ತದೆ. ಅದಕ್ಕೆ ಉತ್ತರ ಈ ಸಂಪೂರ್ಣ ಮೊದಲನೆಯ ಸ್ಕಂದ ಈ 3 ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಇದೆ. ಮೊದಲನೆಯ ಸ್ಕಂದ, ಇದನ್ನು ನಾವೀಗ ನಮ್ಮ ಅಧ್ಯಯನವನ್ನ ಮುಂದುವರಿಸೋಣ. ಮೊದಲನೆಯದಾಗಿ ಭಾಗವತದ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. ಭಾಗವತವನ್ನ ಎಲ್ಲಿ ರಚಿಸಿದ್ರು, ಯಾರು, ಹೇಗೆ, ಯಾರ ಪ್ರೇರಣೆಯಿಂದ. ಸೂತ ಉವಾಚ ದ್ವಾಪರೇ ಸಮನುಪ್ರಾಪ್ತೆ ತೃತೀಯೇ ಯುಗಪರ್ಯಯೇ ಜಾತ ಪರಾಶರಾದ್ಯೋಗಿ ವಾಸವ್ಯಾಂ ಕಲಯಾ ಹರೇ. ಅನುವಾದ: ಸೂತಮುನಿಗಳು ಹೇಳಿದರು, ದ್ವಿತೀಯ ಯುಗವು ಇರುವಾಗಲೇ ತೃತೀಯ ಯುಗವು ಆರಂಭವಾಯಿತು. ಆಗ ಪರಾಶರರಿಂದಾಗಿ ವಸುವಿನ ಮಗಳಾದ ಸತ್ಯವತಿಯ ಗರ್ಭದಲ್ಲಿ ಮಹಾಮುನಿ ವೇದವ್ಯಾಸರು ಜನಿಸಿದರು. ಈ ಯುಗಗಳ ಲೆಕ್ಕಾಚಾರ ನಾವು ಭಗವದ್ಗೀತೆಯಿಂದಲೇ ಕಲಿತಾ ಬಂದಿದ್ದೇವೆ. ಭಗವದ್ಗೀತೆಯ 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ಅದನ್ನು ನಾವು ವಿವರವಾಗಿ ತಿಳಿದುಕೊಂಡಿದ್ದೇವೆ. ಹೇಗೆ ಅಂತ ಹೇಳಿದ್ರೆ, ಮೊದಲು ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತೆ ಕಲಿಯುಗ. ಕಲಿಯುಗ 4,32,000 ವರ್ಷ, ದ್ವಾಪರಯುಗ ಅದರ 2ರಷ್ಟು, ತ್ರೇತಾಯುಗ ಅದರ 3ರಷ್ಟು, ಕೃತಯುಗ ಅಥವಾ ಸತ್ಯಯುಗ ಅದರ 4ರಷ್ಟು. ಇದನ್ನೆಲ್ಲವನ್ನು ಒಟ್ಟಿಗೆ ಸೇರಿಸಿದ್ರೆ ಒಂದು ಮಹಾಯುಗ ಅಂತ ಹೇಳಿ ಆಗ್ತದೆ. ಈ ರೀತಿಯಾಗಿ 1,000 ಮಹಾಯುಗಗಳು ಕಳೆದ್ರೆ ಬ್ರಹ್ಮನ ಒಂದು ಹಗಲಾಗ್ತದೆ. ಆ ಬ್ರಹ್ಮನ ಒಂದು ಹಗಲಿನಲ್ಲಿ 14 ಮನುಗಳು ಬರ್ತಾರೆ. ಹಾಗಾಗಿ ನೀವು 1,000ವನ್ನು 14ರಿಂದ ಭಾಗಿಸಿದ್ರೆ 71 ಬರ್ತದೆ. ಆ 71 ಮಹಾಯುಗಗಳು ಒಂದು ಮನ್ವಂತರ, ಒಂದು ಮನ್ವಂತರದ ಕಾಲಾವಧಿ ಆಗಿರುತ್ತದೆ. ಈ ಯುಗಗಳು ಒಂದರಿಂದ ಒಂದು ಬದಲಾಗ್ತಾ ಹೋದ ಹಾಗೆ ಏನಾಗ್ತದೆ, ಮೊದಲು 10% ಮತ್ತೆ ಕೊನೆಯ 10% ಏನಿದೆ ಅದರಲ್ಲಿ ಪ್ರಳಯವು ಸಂಭವಿಸ್ತದೆ, ಅಥವಾ ಆ ಒಂದು ಯುಗ ಸಂಧ್ಯಾ ಅಂತ ಹೇಳಿ ಅದನ್ನು ನಾವು ಕರೆಯುತ್ತೇವೆ. ಇಲ್ಲಿ ನಾವು ಈಗ ಪ್ರಸ್ತುತವಾದಂತಹ ಏನು ಶ್ವೇತವರಾಹ ಕಲ್ಪ ಇದೆ, ಇದರಲ್ಲಿ ಮೊದಲನೇದಾಗಿ ಬಂದಂತಹ ಮನ್ವಂತರ ಅದು ಸ್ವಯಂಭುವ ಮನ್ವಂತರ. ಅದರ ನಂತರ 2, 3, 4 ಹಾಗೆ ಆಗಿ ಇದು 7ನೇ ಮನ್ವಂತರ ನಡೀತಾ ಇರುವಂತಹದ್ದು. ಅದರಲ್ಲಿ ಅದನ್ನ ಇಲ್ಲಿ ವೈವಸ್ವತ ಮನ್ವಂತರ ಅಂತ ಕರೀತೇವೆ. ವಿವಸ್ವಾನ್ ಅನ್ನುವಂಥದ್ದು ಸೂರ್ಯದೇವನ ಹೆಸರು. ಆ ಸೂರ್ಯದೇವನ ಮಗನಾದಂತಹ ವೈವಸ್ವತನು ಈ ಮನ್ವಂತರದ ಅಧಿಪತಿ. ಹಾಗಾಗಿ ಈ ಮನ್ವಂತರಕ್ಕೆ ವೈವಸ್ವತ ಮನ್ವಂತರ ಅನ್ನುವಂತಹ ಹೆಸರು ಬಂದಿದೆ. 71 ಮಹಾಯುಗಗಳನ್ನು ನಾವು ಏನು ಕೇಳಿದೆವೋ ಅದರಲ್ಲಿ ಈಗಾಗಲೇ 27 ಮಹಾಯುಗಗಳು ಕಳೆದು ಹೋಗಿವೆ. ಈಗ ನಡೀತಾ ಇರುವಂತಹದ್ದು 28ನೇ ಮಹಾಯುಗ. 28ನೇ ಮಹಾಯುಗದಲ್ಲಿ ಸತ್ಯಯುಗ ಕಳೆಯಿತು, ತ್ರೇತಾಯುಗ ಕಳೆಯಿತು, ದ್ವಾಪರವು ಕಳೆದು ಇನ್ನೇನು ಕಲಿಯುಗ ಪ್ರಾರಂಭ ಆಗುತ್ತದೆ ಅಂತಾಗುವಾಗ ಇಲ್ಲಿ ವೇದವ್ಯಾಸರ ಜನನವಾಯಿತು. ಈ ದ್ವಾಪರ ಯುಗದ 3ನೇ ಭಾಗದಲ್ಲಿ ಮೊದಲನೇ ಭಾಗವನ್ನ ಸಂಧ್ಯಾರೂಪ ಅಂತ ಕರಿತೇವೆ, 2ನೇ ಭಾಗವನ್ನ ಯುಗ ರೂಪ, ಮತ್ತೆ 3ನೇ ಭಾಗವನ್ನ ಸಂಧ್ಯಾಂಶ ರೂಪ ಅಂತ ಕರಿತೇವೆ.
10% ಅಂದ್ರೆ 10% ಏನಿದೆ ಅದು ಪ್ರಾರಂಭದಲ್ಲಿ, ಉಳಿದದು 80% ಏನಿದೆ ಅದು ಮಧ್ಯದಲ್ಲಿ, ಕೊನೆಯ 10% ಅದನ್ನ ಕೊನೆಯಲ್ಲಿ ಅಂತ ಹೇಳ್ತೇವೆ. ಈ 8,64,000 ವರ್ಷ ದ್ವಾಪರ ಯುಗದ ಒಂದು ಕಾಲಾವಧಿ, ಅಂದ್ರೆ ಕಲಿಯುಗದ 2 ಪಟ್ಟು. ಅದನ್ನು ನಾವು ನೋಡುವುದಾದ್ರೆ ಮೊದಲ 86,400 ವರ್ಷ ಅದು ಮೊದಲ ಸಂಧ್ಯಾ ರೂಪವಾಗ್ತದೆ. ಇನ್ನು 6,91,200 ವರ್ಷ ಅದು ಯುಗ ರೂಪ. ಕೊನೆಯದಾಗಿ 86,400 ವರ್ಷ ಅದು ಸಂಧ್ಯಾಂಶ ರೂಪವಾಗ್ತದೆ. ಆ ಸಮಯದಲ್ಲಿ ಅಂದ್ರೆ ಈ ಕೊನೆಯ ರೂಪದ ಸಂದರ್ಭದಲ್ಲಿ ದ್ವಿತೀಯ ಯುಗವು ಇರುವಾಗಲೇ ತೃತೀಯ ಯುಗವು ಆರಂಭವಾಯಿತು. ಆಗ ಪರಾಶರರಿಂದಾಗಿ ವಸುವಿನ ಮಗಳಾದ ಸತ್ಯವತಿಯ ಗರ್ಭದಲ್ಲಿ ಮಹಾಮುನಿ ವೇದವ್ಯಾಸರು ಜನಿಸಿದರು. ಈ ಯುಗ ಸಂಧ್ಯಾ ಆಗುವಾಗ ವೇದವ್ಯಾಸರ ಒಂದು ಜನನವಾಯಿತು ಅಂತ ಹೇಳಿ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವೇದವ್ಯಾಸರ ಜನನ ಆದಾಗ ಕಲಿಯುಗದ ಪ್ರಾರಂಭ ಆಗುವಂತಹದ್ದು. ಆ ಕಲಿಯುಗದ ಒಂದು ಲಕ್ಷಣವನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ವೇದವ್ಯಾಸರು ಧ್ಯಾನದ ಮುಖಾಂತರ ಇನ್ನು ಮುಂದಕ್ಕೆ ಕಲಿಯುಗದಲ್ಲಿ ಏನೆಲ್ಲ ಆಗ್ಲಿಕ್ಕಿದೆ ಅನ್ನೋದನ್ನ ವಿವರವಾಗಿ ತಿಳಿಸಿಕೊಡ್ತಾರೆ. ಭಾಗವತದ 12ನೆಯ ಸ್ಕಂದದಲ್ಲಿಯೂ ಕೂಡ ಈ ಕಲಿಯುಗದ ಲಕ್ಷಣಗಳನ್ನ ಬಹಳ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಇಂತಹ ಕಲಿಯುಗದ ಜನರಿಗೋಸ್ಕರ, ಅವರ ಉದ್ಧಾರಕ್ಕೋಸ್ಕರ ಏನಾದ್ರೂ ಒಂದು ಮಾಡಬೇಕು. ಯಾಕಂದ್ರೆ ಈ ಕಲಿಯುಗದ ಜನರು ಬಹಳ ಅಲ್ಪಮತಿಗಳಾಗಿರ್ತಾರೆ. ಅವರನ್ನ, ಮಂದಮತಿಗಳಾದಂತಹ ಈ ಕಲಿಯುಗದ ಜನರನ್ನ ಯಾವ ರೀತಿಯಾಗಿ ಉದ್ಧಾರ ಮಾಡುವುದು ಅನ್ನೋದನ್ನ ವೇದವ್ಯಾಸರು ಯೋಚನೆ ಮಾಡಿ ಈ ಶ್ರೀಮದ್ ಭಾಗವತವನ್ನ ರಚಿಸ್ತಾರೆ. ಕಲಿಯುಗದ ಲಕ್ಷಣಗಳು ಯಾವುದು ಮತ್ತು ವೇದವ್ಯಾಸರು ಅದನ್ನು ಯಾವ ರೀತಿಯಾಗಿ ವಿವರಿಸಿದ್ದಾರೆ, ಹಾಗೆ ಶ್ರೀಮದ್ ಭಾಗವತದ ಒಂದು ರಚನೆಗೆ ಮೂಲ ಕಾರಣ ಏನಾಗುತ್ತದೆ, ಈ ಎಲ್ಲ ವಿಚಾರಗಳನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತಿಗೆ ಇಲ್ಲಿನ ತರಗತಿಗೆ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಈ 4ನೇ ಅಧ್ಯಾಯದ ಮುಂದುವರಿದ ಭಾಗವನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕುರ್ ಕಿ ಜೈ. ಧನ್ಯವಾದ. ಹರೇ ಕೃಷ್ಣ.